Hi everyone, this is Anusha and welcome to my channel. I'm starting this random vlog ಅಥವಾ day in my life sort of vlog. ನಾವು actually vlog ಥರ ಸ್ಟಾರ್ಟ್ ಮಾಡ್ತಿದ್ದೀನಿ, but we really wanted to do a color challenge, color ಹಾರ್ಟ್ ಕಲರ್ ಚಾಲೆಂಜ್ ಅಂತ ಇವಾಗ ಟ್ರೆಂಡಲ್ಲಿ ಇದೆಯಲ್ಲ. ಸೊ ಆಲ್ಮೋಸ್ಟ್ ಟ್ರೆಂಡ್ ಹೊಟ್ಟೋಗಿದೆ. ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಚಾಲೆಂಜ್ನ. ನಾನು ನಿಸರ್ಗ ಆ್ಯಂಡ್ ಹಂಗಂತಿದ್ದಂಗೆ ಬಂದರು ಇಬ್ರು. ವೆಲ್ಕಮ್. ಹಾಯ್ ಮಾಡು. ನಾನು ಆಲ್ರೆಡಿ ಚಾಲೆಂಜ್ಗೆ ಇನ್ನೇನು ಆರ್ಡರ್ ಮಾಡೋದು ಅಷ್ಟೇ ಬಾಕಿ. ರೆಡಿ ಇದೆಯಾ? ನಿನ್ಗೆ ಹೆಂಗ್ ಗೊತ್ತಾಯ್ತು? ಏ ಇಲ್ಲ, ಒಂದು ಫಸ್ಟ್ ಬಡ್ಜೆಟ್ ಅದೆಲ್ಲ ಮಾತಾಡೋಣ. ಆರ್ಡರ್ ಮಾಡಿಲ್ಲ ಇನ್ನೂ, ಬಟ್ ಕಮ್ಮಿ. ನಾನು ಬ್ಲಿಂಕಿಟ್ಟಲ್ಲಿ ಮಾಡ್ತಾ ಇದ್ದೀನಿ. ಬ್ಲಿಂಕಿಟ್ಟ ಜೆಪ್ಟೋ. ನೋಡೋಣ ಇಬ್ಬರದ್ದು ಇಂಟ್ಯೂಷನ್ ಏನಾದ್ರು ವರ್ಕ್ ಆಗಿ ಒಂದೊಂದೇ ಅದೇ ಆರ್ಡರ್ ಮಾಡಿರ್ತೀವ ಏನು ಅಂತ ಅಲ್ವಾ ನಿಖಿತಾ? ಅದೇ ಸೇಮ್ ಆರ್ಡರ್ ಹೆಂಗೆ ಮಾಡ್ತಾರೆ ನೋಡೋಣ. ಸೊ ಅದಕ್ಕಿಂತ ಫಸ್ಟಿಗೆ ಊಟ ಮಾಡೋಣ. ಮೊಟ್ಟೆ ಸಾರು ಮಾಡಿದ್ದೀನಿ ನನಗೆ, ನಿಖಿತಂಗೆ ಎಕ್ಸ್ಕ್ಲೂಸಿವ್ ಆಗಿ. ಎಸ್, ಮೊಟ್ಟೆ ಸಾರು ನಾನು ಮಾಡಿರೋ ಟೇಸ್ಟ್ ಮಾಡು. ವಿತಿನ್ 10 minutesಲ್ಲಿ ಮಾಡಿದ್ದೀನಿ ನಿಕ್ಕಿ. ನೋಡೋಕ್ಕೆ ಚೆನ್ನಾಗಿದೆ. ಸೊ ಮೊಟ್ಟೆ ಸಾರು ಇದು ಆ್ಯಕ್ಚುಲಿ ನಿಸರ್ಗಂದೇ ಸಾರು, ಬಸ್ಸಾರು ಬಿಸಿ ಮಾಡಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಅವಳು ಇವತ್ತು ಮಂಗಳವಾರ ನಾನ್ ವೆಜ್ ತಿನ್ನಲ್ಲ ಅದಕ್ಕೆ. ಬಟ್ ಆದರೂ ನಮ್ಮ ಮನೇಲಿ ಉಪ್ಸಾರು ಖಾರ ಇದೆ, ಏನೋ ಮಾವಿನಕಾಯಿ ಚಟ್ನಿ ಇದೆ, ಉಪ್ಸಾರಿದೆ. ಸೊ ರೈಸ್ ರೆಡಿ ಇದೆ. ಸೊ ಅವಳು ಏನು ಬೇಕಾದರೂ ಸೊ ಫಸ್ಟು ಚೆನ್ನಾಗಿ ಊಟ ಮಾಡಿಬಿಡ್ತೀವಿ. ಸೊ ಊಟ ಮಾಡಾದಮೇಲೆ ಕಲರ್ ಚಾಲೆಂಜಲ್ಲಿ ವಿಲ್ ಸಿ ಯು ಆಲ್. ಬಾಯ್, ಟೇಕ್ ಕೇರ್. ಬ್ಯಾಕ್ ವಿತ್ ದ ಚಾಲೆಂಜ್. ಸೊ ಆರ್ಡರ್ ಮಾಡಿ ಎಲ್ಲ ನಮ್ಮ ಕೈಗೆ ಬಂದಿದೆ. ಕಲರ್ ಚಾಲೆಂಜ್ ಸುಮ್ಮನಿರು, ನಗ್ಸ್ಬೇಡಿ. ಆ್ಯಕ್ಚುಲಿ ನಾವು ಯಾವ್ದ್ರಲ್ಲಿ ಮಾಡಿ ಇಬ್ರು ಜೆಪ್ಟೋಲ್ ಮಾಡಿದ್ದೀವಿ. ಈ ಥರ ಕವರಲ್ಲೆಲ್ಲ ಕಾಣಿಸ್ಬಿಡತ್ತೆ ಅಂತ ಈ ಥರ ಜುಗಾಡ್ ಮಾಡಿದ್ದೀನಿ. ಮನೇಲಿರೋ ಕವರೇ ಇಬ್ರು ಎತ್ಕೊಂಡು ಕವರ್ ಮಾಡಿದ್ದೀವಿ. ಸೊ ಇವಾಗ ಒಂದೊಂದೇ ಕಲರು. ಆಲ್ಮೋಸ್ಟ್ ಅದಕ್ಕೇನು ಇಂಟ್ರೋ ಎಲ್ಲ ಬೇಡ. ನಿಮ್ಮೆಲ್ಲರೂ ಇದುವರೆಗೂ ಎಲ್ಲರದ್ದು ನೋಡ್ಬಿಟ್ಟಿರ್ತೀರ ಕಲರ್ ಚಾಲೆಂಜ್. ನಮ್ಮದೇ ಲಾಸ್ಟ್ ಅನಿಸುತ್ತೆ. ಒಂದು ಫನ್ ಅಂತ ಮಾಡಿದ್ದು 7 ಹಟ್ಟಕ್ಕೆ ಮಾಡಿದ್ದು. ಎಷ್ಟು ದಿನದಿಂದ ಪಾಪ ಕೇಳಿ 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 ಫೈನಲಿ ಇವತ್ತು ಮಾಡ್ತಾ ಇದ್ದೀವಿ. ಹಾಂ, ಸೊ ಫಸ್ಟ್ ಕಲರ್ ಯಾವುದು ಓಪನ್ ಮಾಡೋಣ? ರೆಡ್ಡಾ? ಫಸ್ಟೇ ರೆಡ್ ಲಾಸ್ಟ್. ಪಾಪ ನಿಖಿತ ಇವರಿಬ್ರು ರೆಡ್ ಲಾಸ್ಟ್ಗೆ. ಫಸ್ಟ್ ಬ್ಲೂನಾ? ಓಕೆ, ತೆಗಿಲಾ? ರೆಡಿನಾ? ಏನಾದ್ರು ತಿನ್ನೋದಿದ್ರೆ ಇಲ್ಲೇ ಇನ್ಸ್ಟೆಂಟ್ ಆಗಿ ತಿನ್ಬೇಕಲ್ವ ನಿಖಿತಾ? ಅಲ್ಲ, ಅದು ಓಕೆ, ಆಮೇಲೆ ತಿಂದ್ರು ಆಯ್ತು ಬಿಡು. ಓಕೆ, ನಾನು ಆ್ಯಕ್ಚುಲಿ ಬ್ಲೂಗೆ ಏನು ಗೊತ್ತಾ, ಪೆನ್ ತೊಗೊಂಡಿದ್ದೆ. ಹೆಂಗಿದ್ರು ಇವಾಗ ಲೆಕ್ಕ ಎಲ್ಲ ಬರಿಬೇಕಲ್ಲ ಮೇಡಮು ಅವ್ರ ಹಸ್ಬೆಂಡ್ದು ಅಂತ ಅಂದ್ಬಿಟ್ಟು. ಆಮೇಲೆ ಯಾಕೋ ಇವಳು ನಿಖಿತಾ ಅಕ್ಕ ಬ್ಲೂ ನೋಡು ಅದೇ ಓಕೆನಾ ಅಂತ ಅನ್ಲ. ಆಮೇಲೆ ಇಲ್ಲ, ಬಾಡಿ ಲೋಷನ್ ಇರಲಿ, ಬ್ಲೂ ನಿವ್ಯಾ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದೆ. ನಾನು ಇದಕ್ಕೆ ಥ್ಯಾಂಕ್ ಯು ಸೋ ಮಚ್. ಏನೋ ಆರ್ಡರ್ ಮಾಡಿದೆ, ಬಟ್ ಇದನ್ನ ಆರ್ಡರ್ ಮಾಡಿದೆ. ಪರವಾಗಿಲ್ಲ, ಇಲ್ಲ ನಂಗೆ ಇಷ್ಟ ಆಯ್ತು. ತಗೋ ನಿಮಗೆ ಬಾಡಿ ಲೋಷನ್. ಆಮೇಲೆ ಇನ್ನೊಂದು ನಾನು ಹೇಳ್ಬೇಕು, ಇವಳದ್ರಲ್ಲಿ ಮೇಜರ್ ಪಾತ್ರ ನಿಖಿತಂದೇ ಇದೆ. ಅದಂತೂ ನಿಜ. ನಾನು ಒಬ್ಬಳೇ ಆರ್ಡರ್ ಸೆಲ್ಫ್ ಮಾಡಿರೋದು ಆರ್ಡರು. ಇವಳದು ಅರ್ಧಕ್ಕರ್ಧ ನಿಖಿತಾ ಸೆಲೆಕ್ಟ್ ಮಾಡಿ. ಇಲ್ಲ ನಾನು ಒಂದು ಹೇಳ್ತೀನಿ ಕೇಳಿ. ನಮ್ಮಿಬ್ರದ್ದು ಆಕ್ಚುಲಿ ಸಿಮಿಲರ್ ಇತ್ತು. ಅದೆಲ್ಲ ಗೊತ್ತಿಲ್ಲ. ಅದು ಅವಳಿಂದ ಕ್ಯಾನ್ಸಲ್ ಆಗಿ ಅವಳು ನನ್ನ ಹತ್ರ ಬೇರೆ ಬೇರೆ ಆರ್ಡರ್ ಮಾಡಿಸಿದ್ದು. ಅಲ್ಲಿಗೆ ನಾನು ನಿಖಿತಾ ಹೇಳಿದ್ದೆ, ನೀನು ನ್ಯೂಟ್ರಲ್ ಆಗಿರು, ನೀನು ಏನು ಹೇಳ್ಬೇಡ, ಜಸ್ಟ್ ನಿಂಗೆ ಆರ್ಡರ್ ಮಾತ್ರ ತೋರಿಸ್ತಿದ್ದೀನಿ ಅಂತ. ಹೋಗ್ಲಿ ಬಿಡಿ. ಏನೋ ನೆಕ್ಸ್ಟ್ ಕಲರ್ ಬ್ಲೂ ಆಯ್ತು. ವೈಟಾ? ವೈಟಾ ಗೈಸ್, ಇದಕ್ಕೆ ಕಟ್ತೀರಾ ನೀವು? ಏನು ತೆಗಿ, ಒಟ್ಟಿಗೆ ತೆಗಿ, ಒಟ್ಟಿಗೆ ಇವಾಗ ಮೊಟ್ಟೆ ಸಾರು ಮಾಡಿದೆ. ಮೊಟ್ಟೆ ಖಾಲಿ ಕರೆಕ್ಟಾಗಿ ಬಂತು ಮನೆಗೆ. ನಿನಗೆ ಮೊಟ್ಟೆ ನೋಡಿತೀನಿ ನಾನೇ ಗೆಸ್ ಮಾಡಿ. ಚೆನ್ನಾಗಿದೆ, ವೈಟ್ಗೆ ಮ್ಯಾಚ್ ಆಗುತ್ತೆ. ನಾನು ನೋಡು ಬಟರ್ ಮಿಲ್ಕ್, ಸಮ್ಮರ್ಗೆ ಬಟರ್ ಮಿಲ್ಕ್ ಇರಲಿ, ಅದಕ್ಕೆ ಪ್ರೋಟೀನ್ಗೆ ಎಗ್ ಕೊಟ್ಟಿದ್ದೀನಿ. ನಾನು ಲಸ್ಸಿ ಬಟರ್ ಮಿಲ್ಕ್ ಆರ್ಡರ್. ಆರೆಂಜಾ? ಇದಕ್ಕೂ ಇಷ್ಟ ನಗಬೇಡ. ಏನು ತೆಗಿಯೋಣ ಒಟ್ಟಿಗೆ.
ನಾನು ಆರೆಂಜು ಕ್ಯಾರೆಟ್ ಅಥವಾ ಮಾಮೂಲಿ ಮೂಸುಂಬೆನ ಆರೆಂಜ್ ಏನಂತಾರೆ ಕನ್ನಡದಲ್ಲಿ ಆರೆಂಜ್ ಅದನ್ನ ಮಾಡೋಣ ಅನ್ಕೊಂಡೆ. ಆಮೇಲೆ ಬೇಡ, ಪಾರ್ಟಿ ಮಾಡ್ತಿರ್ತೀರಾ, ಪಾರ್ಟಿ ಫ್ರೀಕ್ ಇದಾರೆ ಅವರು, ವೀಕೆಂಡ್ಸ್ ಎಲ್ಲ ಎಂಜಾಯ್ ಮಾಡೋದು ಅಥವಾ ಮನೇಲೆಲ್ಲ ಇರ್ಲಿ ಅಂತ ಅನ್ಬಿಟ್ಟು ಮಿರಿಂಡಾ ಆರ್ಡರ್ ಮಾಡಿದೆ. ಇದು ಕ್ಯಾರೆಟ್ ಮನೇಲಿ ಒಂದ್ ಸ್ವಲ್ಪ ಕ್ಯಾರೆಟ್ ಏನಾದ್ರು ಹಲ್ವಾ ಮಾಡ್ಕೊಳ್ಳಿ, ಸ್ವೀಟ್ ಮಾಡ್ಕೊಳ್ಳಿ ಅಂತ ಕೊಡ್ತಿದ್ದೀನಿ. ಓಕೆ ನೋಡು, ಮಿರಿಂಡಾ ಚೆನ್ನಾಗಿದೆ, ತಣ್ಣಗೆ ಕುಡಿಲಿ ಸಮ್ಮರ್ ಅಲ್ಲಿ ಅಂತ. ಲಸ್ಸಿ ಮಿರಿಂಡಾ ಎಲ್ಲ ಹೆಂಗ್ ಕೊಡ್ತಾ ಇದೀನಿ ನಾನು. ಸ್ಟಾರ್ಟಿಂಗ್ ಹೋಗ್ಬೇಕು, ಲಾಸ್ಟ್ ಹೋಗ್ಬೇಕು. ಸರಿ, ನೆಕ್ಸ್ಟ್ ಒನ್ ಪಿಂಕ್. ಪಿಂಕಾ? ಓಕೆ. ಆ್ಯಕ್ಚುಲಿ ನಂದು ಪಿಂಕ್ ಒಂದು ಡಿಸ್ಕ್ಲೇಮರ್ ಹೇಳ್ಬಿಡ್ತೀನಿ. ನಾನು ಪಿಂಕ್ ಆರ್ಡರ್ ಮಾಡಿದೆ, ಬಟ್ ಇಲ್ಲಿ ಬಂದಾಗ ಬರಲಿಲ್ಲ, ಅದೇನೋ ಔಟ್ ಆಫ್ ಸ್ಟಾಕ್ ಅಂತ. ಬಟ್ ಇಟ್ಸ್ ಓಕೆ, ಏನೋ ಒಂದು ಜುಗಾಡ್ ಮಾಡಿದ್ದೀನಿ. ಪಿಂಕ್ ಏನು ಆರ್ಡರ್ ಮಾಡಿದ್ದೆ ನೀನು? ನಾನು ರೆಕ್ಸೋನದು ಡಿಯೋ ಇದು ರೋಲ್ ಆನ್ ಮಾಡಿದ್ದೆ. ನಾನು ಮಾಡಿದ್ದೆ, ಅದು ಔಟ್ ಆಫ್ ಸ್ಟಾಕ್ ಆಗೋಯ್ತು. ಬಟ್ ಇವ್ರಿಗೆ ಆರ್ಡರ್ ಮಾಡೋ ಚಾನ್ಸ್ ಇತ್ತು. ನಂಗೆ ಆರ್ಡರ್ ಆದ್ಮೇಲೆ ಮನೇಲಿ ಡೆಲಿವರಿ ಆದಾಗ ಔಟ್ ಆಫ್ ಸ್ಟಾಕ್. ಇಟ್ಸ್ ಓಕೆ, ತೆಗಿ, ಇನ್ನೇನು ಆಗೋಯ್ತು. ಪಿಂಕ್ ಅಲ್ವಾ? ಪಿಂಕ್ ಇಬ್ರು ಒಟ್ಟಿಗೆ ತೆಗಿಯೋಣ. ಓ ನೈಸ್ ನೈಸ್. ನನ್ನ ಪಿಂಕ್ ಕ್ಲಿಪ್ ಇದೆ, ಹೊಸದು ಇದ್ದಿದ್ದು ನನ್ನ ಹತ್ರ, ಅದಕ್ಕೆ ಅದನ್ನ ಆ್ಯಡ್ ಮಾಡಿದೆ. ನೈಸ್. ಇದು ಕೇಕ್, ಇದು ಆ್ಯಕ್ಚುಲಿ ನಂಗೆ ಇಷ್ಟ. ಇದು ನಮ್ಮ ಶರದಿ ತಿಂತಾಳೆ, ನಮ್ಮ ಅಕ್ಕ ತಂದಿದ್ಲು ಮನೆಗೆ ಒಂದಿನ, ನಾನೇ ಅರ್ಧ ಫುಲ್ ತಿಂದಿದ್ದೆ. ಥ್ಯಾಂಕ್ ಯು. ಇದೊಂದು ನಿಂದ ಅದು ಪ್ಲಾನ್. ನಾನು ಪಿಂಕ್ ಬೇರೆ ಏನೋ ಆರ್ಡರ್ ಮಾಡಿದ್ದೆ. ಅದೇ ರೋಲ್ ಆನಾ? ಇಲ್ಲ ಫಸ್ಟ್ ರೋಲ್ ಆನ್ಗಿನ ಮುಂಚೆ ಗೈಸ್ ಇವ್ರ ಹತ್ರ ಒಂದು ಬಾಚಣಿಗೆ ಇದೆ, ಸೇಮ್ ಡಿಟ್ ಅದನ್ನೇ ಆರ್ಡರ್ ಮಾಡಿದ್ದೆ. ಇವಾಗ ಒಳಗಡೆ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ, ಪಕ್ಕ ಫ್ಲಾಪ್ ಆಗ್ತಿತ್ತು. ಅದೇ ಆರ್ಡರ್ ಮಾಡಿದ್ದೆ, ಅದು ಬರಲಿಲ್ಲ. ರೆಡಿನಾ? ಐಟಮೇ ಎಲ್ಲ ಬಂದಿರೋದು. ಜೆಪ್ಟೋ ಪಿಂಕ್ಟಲ್ ಅದೇ ತಿನ್ನೋದೇ ಜಾಸ್ತಿ ಇರೋದು. ಪರ್ಪಲ್ ಹೈಡ್ ಅಂಡ್ ಸೀಕ್. ಓಕೆ, ನಾನು ನೋಡಿದೆ ಹೈಡ್ ಅಂಡ್ ಸೀಕ್, ಬಟ್ ಪರ್ಪಲ್ ಲೇಸ್ ಏನೋ ಸ್ಪೈಸಿ ಸಿಸ್ಲಿಂಗ್ ಗಾಟ್ ಹೊಸದಾಗಿತ್ತು. ಆಕ್ಚುಲಿ ನಾನು ಇದನ್ನೇ ಆರ್ಡರ್ ಮಾಡಿದ್ದೆ. ಇದನ್ನೇ ಹಾಕಿದ್ದೆ ಸೇಮ್ ಹಾಕಿದ್ರೆ ಮಸ್ತ್ ಮಜಾ ಇರ್ತಿತ್ತು. ಆಮೇಲೆ ಇದನ್ನ ಹಾಕ್ತೆ. ಒಳ್ಳೇದು, ಯಾಕಂದ್ರೆ ನನಗೆ ಹೈಡ್ ಅಂಡ್ ಸೀಕ್ ನನ್ನ ಫೇವ್ರೆಟ್ ಬಿಸ್ಕೆಟ್, ನಾನು ತಿಂತಾ ಇರ್ತೀನಿ. ನೆಕ್ಸ್ಟ್ ನಮ್ಮ ಮನೇಲಿ ಇರುತ್ತೆ ಅದು. ನೆಕ್ಸ್ಟ್ ಕಲರು ಎಲ್ಲೋ. ಓಕೆ. ತೆಗಿ ಆಚೆ. ಯೂನಿಕಾರ್ನ್ ಕ್ಯೂಟ್ ಆಗಿ ಕಾಣಿಸ್ತಿದ್ದು. ನಾನು ಆಕ್ಚುಲಿ ಎಷ್ಟು ನಮ್ಮಿಬ್ರದ್ದು ಇದಾಗುತ್ತೆ ಅಂದ್ರೆ, ನಾನು ಡಾಲ್ಸ್ ನೋಡಿದೆ, ಬಟ್ ನಾನು ಯಾವ್ದು ಆರ್ಡರ್ ಅಂದ್ರೆ ನಂಗೆ ಸಿಗ್ಲಿಲ್ಲ. ಯಾವ್ದು ಇದು ಇವಳಿಗೆ ಸಿಕ್ಕಿದೆ, ನಂಗೆ ಸಿಗ್ಲಿಲ್ಲ. ನಿನ್ಗೆ ಆಫೀಸ್ಗೆ ಹೋಗ್ತೀಯಲ್ಲ, 2 ನಿಮಿಷಕ್ಕೆ ಮಾಡ್ಕೊಡ್ತೀನಿ. ವಾವ್, ದಿಸ್ ಇಸ್ ಸೋ ಕ್ಯೂಟ್. ಚೆನ್ನಾಗಿದೆ ಇದು, ನಂಗೆ ಇಷ್ಟ ಆಯ್ತು. ಎರಡೇ ಇರೋದು. ಬ್ಲ್ಯಾಕಾ? ಎರಡಲ್ಲ, ಇನ್ನೂ 3 ಇದೆ. ಬ್ಲ್ಯಾಕ್ ಪೆನ್ನು. ಎಷ್ಟು ಕೋಇನ್ಸಿಡೆನ್ಸ್, ನಾನು ಪೆನ್ ಮಾಡಿದ್ದೆ. ಈ ಇದರಲ್ಲಿ ನಾನು ವೈಟ್ ಮಾಡಿದ್ದೆ, ಆಮೇಲೆ ಎಗ್ ಕನ್ವರ್ಟ್ ಆಗ್ಬಿಟ್ಟೆ. ಸೇಮ್ ಬಟ್ ಬ್ಲ್ಯಾಕ್ ನೈಲ್ ಪಾಲಿಶ್. ನಂಗೆ ಬ್ಲ್ಯಾಕ್ ಅಲ್ಲಿ ಯಾವ್ದು ಫ್ಲಾಶ್ ಆಗ್ಲಿಲ್ಲ, ನೈಲ್ ಪಾಲಿಶ್ ಒಂದು ಬಿಟ್ರೆ. ಸೊ ಆಮೇಲೆ ಪೆನ್ ಆರ್ಡರ್ ಮಾಡಿದ್ದೆ ನಾನು. ಅಲ್ಲಿಗೆ ಎಷ್ಟೊಂದು ಸಿಮಿಲರ್ ಇದೆ. ತಗೋ, ನೈಸ್. ಗ್ರೀನ್. ಸ್ಟಾರ್ಟ್ ತೆಗಿಯೋಣ. ನಾನು ಇದನ್ನ ಆರ್ಡರ್ ಮಾಡಿದೆ. ನಾನು ಗ್ರೀನ್ ಅಂದಾಗ ನಾನು ಕನ್ಫರ್ಮ್ ಆಗ್ಬಿಟ್ಟಿದ್ದೆ, ಇದೇ ಕೊಡೋದ್ರೊಳಗೆ ಪಾತ್ರೆ ಉಜ್ಜಲಿ ಮನೇಲಿ ಅಂದ್ಬಿಟ್ಟು ಇದೊಂದೇ ನಾನು ಕ್ವಿಕ್ ಆಗಿ ಸೆಲೆಕ್ಟ್ ಮಾಡಿದ್ದೆ. ನಾನು ಇದನ್ನ ನಾನು ಇದರಲ್ಲಿ ಇದಾಯ್ತು ಅಂದ್ಬಿಟ್ಟು ಇದನ್ನ ಆರ್ಡರ್ ಮಾಡಿದೆ. ನೈಸ್, ಬೇಕು. ಥ್ಯಾಂಕ್ ಯು. ನಮ್ಮನೆ ಕೆಲಸ ಮುಂಗಾಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರೆಡ್. ನನಗೆ ಇದೊಂದು ಫ್ಲಾಪ್ ಆಗೋಯ್ತು. ನಾನು ಆರ್ಡರ್ ಮಾಡಿದ್ದು ರೆಡ್, ಬಟ್ ನನಗೆ ಸಿಕ್ಕಿದ್ದೆ ಯಾವುದೋ ಒಂದು ಬೇರೆ ಕಲರ್. ಇಟ್ಸ್ ಓಕೆ, ಪರವಾಗಿಲ್ಲ. ಹೇಳು, ತೆಗಿ. ಯಾವುದು ತೆಗಿ? ನೀನು ತೆಗಿ. ರೆಡ್ ಲಿಪ್ಸ್ಟಿಕ್. ನಾನು ಲಿಪ್ಸ್ಟಿಕ್ ನೋಡಿದೆ, ಬಟ್ ನನ್ನ ನೈಲ್ ಪಾಲಿಶ್. ಬಟ್ ನನಗಿದು ರೆಡ್ಡಲ್ಲಿ ಸಿಗಬೇಕಾಗಿದ್ದು ಇದೊಂದು ಸ್ವಲ್ಪ ಅದೇ ಇದ್ರದ್ದು ಕಲರು, ರಸ್ಟ್ ಕಲರ್ ಥರ ಬಂದಿದೆ. ಆ್ಯಕ್ಚುಲಿ ಇಬ್ರದ್ದು ರೆಡ್ ಇಲ್ಲ ಅಲ್ಲಿ. ಇಲ್ಲ, ನಂದು ರೆಡ್ಡೇ ನೋಡಿ, ಇಲ್ಲಿ ನಂದು ರೆಡ್ ಲಿಪ್ಸ್ಟಿಕ್ಕೆ, ಬಟ್ ಮೇಲೆ ಬ್ಲ್ಯಾಕ್ ಕಾಣಿಸ್ತಿದೆ ಇರ್ಬೋದು. ನಂದು ಫೇಸಸ್ ಕೆನಡಾ ಸಕ್ಕತ್ತಾಗಿದೆ ಲಿಪ್ಸ್ಟಿಕ್ಕು. ನಾನು 2-3 ಸರಿ ಪ್ರಮೋಷನ್ ಮಾಡಿದ್ದೀನಿ ಇವ್ರದ್ದು, ನನಗೂ ಕೂಡ ಇಷ್ಟ. ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಆಗಿ ಅವಳಿಗೆ ಒಂದು ಪ್ರಾಡಕ್ಟ್ ಕೊಟ್ಟಿಲ್ಲ ಅಂದರೆ ಹೆಂಗೆ? ಅದಕ್ಕೆ ನಾನು ಒಂದು ನೈಲ್ ಪಾಲಿಶ್ ಕೊಡ್ತೀನಿ. ಅದಕ್ಕೆ ರೆಡ್ ಆರ್ಡರ್ ಮಾಡಿದೆ. ನೋಡೋಣ ಇರೋ ಹೆಂಗಿದೆ ಶೇಡು. ಓಪನ್ ಮಾಡು, ನಿಂದೆ. ನಿಂದು. ನೈಸ್ ನೈಲ್ ಪಾಲಿಶ್. ನೋಡು, ನಂದು ರೆಡ್ಡೇ ಇದು ತಾನೇ. ನನ್ನೊಂದು ಸ್ವಲ್ಪ ಮಿಸ್ಟೇಕ್ ಆಗೋಯ್ತು.
ಇಲ್ಲಿ ಇಟ್ಸ್ ಓಕೆ. ರೆಡ್ ಅದೊಂಥರ ಶೈನಿಂಗ್ ಆಗಿ ಬಂದ್ಬಿಟ್ಟು ಈ ತರ ಆಯ್ತು ನಮ್ ಕಲರ್ ಚಾಲೆಂಜ್. ಸಖತ್ ಫನ್ ಅನ್ಸ್ತು ನಮ್ಗೆ. ಈ ಚಾಲೆಂಜ್ ನಾವು ಪ್ರೊಸೆಸ್ ತಗೋಬೇಕಾದ್ರಿತ್ತಲ್ಲ, ಅದಂತೂ ಸಖತ್ ಫನ್, ಸಖತ್ ಎಂಜಾಯ್ ಮಾಡಿದೀವಿ. ತುಂಬಾ ಟೈಮ್ ಆಗೋಯ್ತು. ಬಟ್ ಇಲ್ಲ, ಚೆನ್ನಾಗಿದೆ. ಇವಳು ಕೊಟ್ಟಿರೋ ಐಟಮ್ಸ್ ಎಲ್ಲ ಇಲ್ಲಿದೆ. ನೋಡಿದ್ರೆ ನಗು ಬರ್ತಾ ಇದೆ. ನಂದು ಜಾಸ್ತಿ ಫನ್ ಇರಲಿಲ್ಲ ಅಲ್ಲ. ಫನ್ ಅಂತ ಇದ್ದಿದ್ದು ಅಂದ್ರೆ ಮೊಟ್ಟೆ ಮತ್ತೆ ಕ್ಯಾರೆಟ್. ನಂದು ಪಾತ್ರೆ ಸ್ಕ್ರಬ್. ಇದೊಂದು ಫನ್ ಆಗಿ ಕೊಟ್ಟಿದೆ ಅಕ್ಕ. ಬಟ್ ಎಲ್ಲ ಇಬ್ರದ್ದು ಚೆನ್ನಾಗಿದೆ. ಇಬ್ರದ್ದು ಚೆನ್ನಾಗಿ ಅನ್ಸ್ತು. ನಂಗೂ ಇಷ್ಟ ಆಯ್ತು. ಮತ್ತೆ ನಮ್ ಕಲರ್ ಚಾಲೆಂಜ್ ಹೆಂಗಿತ್ತು ನೀವೆಲ್ಲರೂ ಕಮೆಂಟ್ ಮಾಡಿ. ಇನ್ ಬೇರೆ ಏನಾದ್ರು ಚಾಲೆಂಜಸ್ ಮಾಡಬೇಕು ಅಂದ್ರೂ ಕಮೆಂಟ್ ಮಾಡಿ. ನಮ್ಮಿಬ್ರು ಈ ಒಂದು ಕಾಂಬೋದಲ್ಲಿ ಏನಾದ್ರು ಬೇಕು ಕಮೆಂಟ್ ಮಾಡಿ. ವಿ ಆರ್ ಓಪನ್ ಟು ಡೂ ಆಲ್ ದೀಸ್ ಫನ್ ಚಾಲೆಂಜಸ್. ಶಾಪಿಂಗ್ ಆಗಿರೋದು ಯಾವುದೇ ಆಗಿರ್ಬೋದು, ಈ ತರ ಚಾಲೆಂಜಸ್ ಮಾಡಕ್ಕೆ ವಿ ಆರ್ ಓಪನ್ ಅಲ್ವಾ? ಯಾ ಫೈನ್. ಇವಾಗ ನಾವು ಆಚೆ ಹೋಗೋಣ ಅನ್ಕೊಂತಾ ಇದೀವಿ. ಕಲರ್ ಚಾಲೆಂಜ್ ಎಲ್ಲ ಮುಗೀತು. ನಿಖಿತಾ ಈಗ ಆಚೆ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಸಾಯಿಸ್ತಾಳೆ. ಅವಳು ಅದಕ್ಕೋಸ್ಕರ ಬಂದು ಕೂತಿರೋದು ನಮ್ಮ ಜೊತೆ. ಸೊ ಇವಾಗ ನೋಡೋಣ ಎಲ್ಲಿ ಹೋಗ್ತೀವಿ. ಜಯನಗರನ, ಉತ್ರಳ್ಳಿನ, ಎಲ್ಲಿ ಹೋಗ್ತೀವಿ ನೋಡೋಣ. ಇಲ್ಲಾಂದ್ರೆ ಅವಳಿಗೆ ಗ್ಯಾಪ್ನೇ ಇರಲ್ಲ. ಈಗ ಬಂದ್ವಿ, ಜಯನಗರಾಗ ಇಳಿದ್ವಿ. ನಿಖಿತನ ಬೇಡಿಕೆ ಮೇಲೆ ಬಂದಿರೋದು. ಚೆನ್ನಾಗಿದೆ ಅಲ್ಲ, ತಣ್ಣಗಿದೆ ಇವತ್ತು, ಅದೇನೋ ಗೊತ್ತಿಲ್ಲ. ಸೊ ನಮ್ಮ ಜಿಮ್ಕಿ ಸ್ಟೋರ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗ ಅನಿಸ್ತೈತೆ ನಿಕ್ಕಿ ಸ್ಟೋರು? ನಮ್ಗೆ ಏನು ನೋಡ್ಲಿ ಏನು ಬಿಡ್ಲಿ ಅನಿಸ್ತೈತೆ. ಇದು ಡೈಮಂಡು ನಮ್ಮ ಕ್ಯಾರೆಟ್ ಲೈನ್. ಏಯ್ ನೋಡಿದ್ರೆ ಅಷ್ಟೇ ನಿನಗೆ. ನಮ್ಮ ಕ್ಯಾರೆಟ್ ಲೈನಲ್ಲಿ ಬ್ಯಾಂಗಲ್ಸ್ ಎಲ್ಲಿದೆ? ಇದೆಯಾ? ಬಟ್ ಇಲ್ಲಿ 1000 ರುಪೀಸು, 1200. ಸಕ್ಕದ ಇಷ್ಟ ಆಯಿತು. ಸ್ವಲ್ಪ ಕಮ್ಮಿ ಆಗಿರೋ ತಗೊಬಿಡ್ತಾ ಇದ್ವಿ ಅಲ್ವೇನೆ? 2 ಲ್ಯಾಕ್ ಇದೆ ಅಷ್ಟೇನಾ? ಕ್ಯಾರೆಟ್ ಲೈನಲ್ಲಿ 2 ಲ್ಯಾಕ್ ಇದೆ ಅಷ್ಟೇ. ವಾಚ್, ಈ ವಾಚ್ ಥರ, ಬಟ್ ವಾಚ್ ಅಲ್ಲ. ದಿಸ್ ಈಸ್ ಹೌ ಜಯನಗರ ಈಸ್. ಯು ಆಲ್ ನೋ ಇಟ್ಸ್ ಮೈ ಫೇವ್ರೇಟ್ ಆ್ಯಂಡ್ ಬ್ಯೂಟಿಫುಲ್. ಅಲ್ಲೇನೋ ನಿಖಿತಾ ಸ್ಟ್ರಕ್ ತೊಗೊತಿದ್ದಾಳೆ. ನಮ್ಗೆ ಈ ಬ್ಲೌಸಸ್ ನಮ್ಮನ್ನ ಅಟ್ರ್ಯಾಕ್ಟ್ ಮಾಡ್ತು. ಒಳಗಡೆ ಹೋದರೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ. ಸೊ ನಿಸರ್ಗ ಏನೋ ನೋಡ್ತಾ ಇದ್ದಾಳೆ. ಸಿ ದಿಸ್, ಇಟ್ಸ್ ಬ್ಯೂಟಿಫುಲ್. ಇದು ಚೆನ್ನಾಗಿದೆ. ನನಗೆ ಬ್ಲ್ಯಾಕ್ ತುಂಬ ಇಷ್ಟ ಆಯಿತು. ಸಕ್ಕದಾಗಿದೆ. ಇಟ್ಸ್ ಬೀನ್ 7:45. ನಿಸರ್ಗ ತುಂಬ ಶಾಪ್ ಮಾಡಿದ್ಲು. ನಾನು ಬ್ಲಾಗೇ ಮಾಡಲಿಲ್ಲ, ಮರ್ತೋದೆ ಓಡಾಡಿಕೊಂಡು. ಬಟ್ ಎಲ್ಲರೂ ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಇಟ್ಸ್ ಬೀನ್ 7:45. ಈಗ ನೋಡೋಣ ಎಲ್ಲಿ ಹೋಗ್ತೀವಿ. ಡೈರೆಕ್ಟ್ 3rd ಬ್ಲಾಕ್ ಕಲಾನಿ ಕೇಕನ್ ಮತ್ತು ಕೋಶ್ಕಿ ಎಲ್ಲ ಇದೆಯಲ್ಲ, ಆ ರೋಡಲ್ಲಿ ಇದ್ದೀವಿ. ಕಲ್ಕಿ ಎಲ್ಲ ಇದು ಅಷ್ಟೇ. ಈ ರೋಡು ಒಂಥರ ಡಿಫ್ರೆಂಟ್ ವೈಬ್ಸ್. ಇಟ್ಸ್ ಫುಲ್ ಆಫ್ ಮ್ಯಾರೇಜ್ ವೈಬ್ಸು, ಬಟ್ ಆದರೂ ಲಕ್ಸ್ ವೈಬ್ಸ್ ಚೆನ್ನಾಗಿದೆ. ನಾವು ನಾಯ್ಕಾ ಲಕ್ಸ್ಗೆ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ನೋಡೋಣ. ಉತ್ರಳ್ಳಿ ಮ್ಯಾಕ್ಸ್ಗೆ ಹೋಗಿ ನಾನು ಸುಮ್ಮನೆ ಶಾಪಿಂಗ್ ಮಾಡಿದೆ. ಬಿಕಾಸ್ ಇಲ್ಲಿ ನಾನು ತೊಗೊಂಡಿರೋದೇ ವೆರೈಟೀಸ್, ತುಂಬ ಕಲೆಕ್ಷನ್ ಇದೆ, ಚೆನ್ನಾಗಿದೆ. ಜಯನಗರ ಮ್ಯಾಕ್ಸ್ ಸಕ್ಕತ್ತಾಗಿದೆ ಕಲೆಕ್ಷನ್. ಐತೋ ಲವ್ಡ್ ಇಟ್. ಈವನ್ ವೆಸ್ಟರ್ನ್ ಆಗಿರ್ಬೋದು, ಇಂಡಿಯನ್ ಆಗಿರ್ಬೋದು, ಇಂಡೋ ವೆಸ್ಟ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು. ಐ ಆಮ್ ಲವಿಂಗ್ ಇಟ್. ಈಗ ನಾನು ಮೊನ್ನೆ ತೊಗೊಬಿಟ್ನಲ್ಲ ಅನಿಸ್ತಾ ಇದೆ ನನಗೆ. ವಿ ಆರ್ ಇನ್ ಮ್ಯಾಕ್ಸ್. ಎಷ್ಟೊತ್ತು ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಬ್ಯಾಗ್ ಸೆಕ್ಷನಲ್ಲಿ ಅಂದರೆ, ಬಿಕಾಸ್ ಐ ಲೈಕ್ ದಿಸ್ ಬ್ಯಾಗ್. ದಿಸ್ ಒನ್, ವೇಟ್ ಐ ವಿಲ್ ಶೋ ಯು ಗೈಸ್ ಇನ್ ದ ಫ್ರಂಟ್. ಸೊ ಇದಂತೂ ಸಕ್ಕತ್ತಾಗಿದೆ, ಕ್ಲಾಸಿಯಾಗಿ. ಇದಿಷ್ಟ ಆಯಿತು. ಇದಾದಮೇಲೆ ಈ ವೈಟ್ ಒನ್ ಇಷ್ಟ ಆಯಿತು. ಅಂದರೆ ಎಲ್ಲ ಸಿಮಿಲರ್ ಸೈಜಸ್ಸು, ಪ್ಯಾಟ್ರನ್ನು. ಸೊ ಈ ವೈಟ್ ಒನ್ ಇಷ್ಟ ಆಯಿತು. ಅದಾದಮೇಲೆ ವಿ ಕಮ್ ಟು ದಿಸ್ ಒನ್. ಇದಿಷ್ಟ ಆಯಿತು. ಇದೇನಂದರೆ ಇದೆಲ್ಲದಕ್ಕಿಂತ ಸ್ವಲ್ಪ ನೋಡ್ತಾ ಇದ್ದೀರಾ ಲೆಂತ್ ಅಗ್ಲ ಹಿಂಗಿದೆ. ಸೊ ಈ 3ರಲ್ಲಿ ಯಾವುದು ಅಂತ ತುಂಬ ಕನ್ಫ್ಯೂಷನ್ ಆಗ್ತಿದೆ ನನಗೆ. ಬಟ್ ಇದು ಒಂದೇ ಪೀಸ್ ಇರೋದ್ರಿಂದ ಈ ಬ್ರೌನ್ ಒನ್ ತೊಗೊಳ್ಳ ಅಂತ. ಬಟ್ ಐ ಆಮ್ ನಾಟ್ ಶ್ಯೂರ್. ಬಟ್ ಬ್ಯಾಗ್ ಕಲೆಕ್ಷನ್ಸ್ ಅಂತೂ ಸಕ್ಕದಾಗಿದೆ. ಹೌದು ನಿಖಿತಾ, ಅಂದರೆ ಕನ್ಫ್ಯೂಸ್ ಮಾಡ್ತವ್ರು ನನಗೆ ಇದೊಂದು ಉದ್ದ. ಬಟ್ ನಂಗೆ ಇದು ಯಾಕೋ ಇದು ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ. ಸೋ ನೈಸ್, ಸಕ್ಕದಾಗಿದೆ. ಬಟ್ ಇದು 3 ಒಂದೇ ಶೇಪೇ ನಾನು ನೋಡ್ತಿರೋದೆಲ್ಲ. ಸೊ ವೈಟ್ ಒನ್ ಯಾಕೋ ಬೇಡ. ಬಟ್ ಇಟ್ ಇಸ್ ಸೋ ಪ್ರಿಟಿ. ನೀವು ಈ ಥರ ಬ್ಯಾಗ್ಸ್ ನೋಡ್ತಾ ಇದ್ದರೆ ಮ್ಯಾಕ್ಸಿಗೆ ವಿಸಿಟ್ ಮಾಡಿ. ಸಿ ದ ಬ್ಯಾಗ್ಸ್, ಇಟ್ಸ್ ಟೂ ಗುಡ್. ಬಟ್ ಐ ಆಮ್ ಲವಿಂಗ್ ದಿಸ್ ಒನ್ ಆಲ್ಸೋ. ಕೇಳೆ ನಿಕ್ಕಿ, ಏನಕ್ಕ ಬಿಟ್ಟು ಬರೋಕ್ಕಾಗ್ತಿಲ್ಲ ಅಂದರೆ ತಗೊಬಿಡು ಅಂತೀಯ. ಇದು ಒಂದೇ ಪೀಸ್ ಇರೋದು, ಎರಡೂ ತೊಗೊಳ್ಳಲ್ಲ, ಒಂದು. ಸಿ ಇದು ಒಂದೇ ಪೀಸ್ ಇದೆ. ಅಟ್ ದ ಸೇಮ್ ಟೈಮ್ ಕ್ವಾಲಿಟಿ, ಮೆಟೀರಿಯಲ್ ಎಲ್ಲ ತುಂಬ ಫೈನಾಗಿ ಚೆನ್ನಾಗಿದೆ. ನಂಗೆ ಬಿಡೋಕ್ಕೆ ಮನ್ಸು ಬರ್ತಾ ಇಲ್ಲ. ಸೊ 2 ಮನ್ಸು ಮಾಡಿ ಮತ್ತೆ ಬಂದು ತೊಗೊಳೋದು ಬೇಡ. ಸೊ ಐಮ್ ಗೋನಾ ಗೆಟ್ ದಿಸ್. ಈ ಥರ ಕನ್ಫ್ಯೂಸ್ ಮಾಡಿಕೊಂಡ್ರೆ ಸಿ, ಹಾಂ ನಿಜ, ಈ ಥರ ನಾವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅಷ್ಟೇ. ಏನು ಬಿಲ್ ಮಾಡಿಸ್ತವಳವಳು? ಆಗಲೇ ಒಟ್ಟಿಗೆ ಮಾಡಿಸ್ಬೋದಿತ್ತಲ್ಲ. ಸರಿ ಬಾ, ಟಿ ಶರ್ಟ್ಸ್ 1-2 ಸೆಲೆಕ್ಟ್ ಮಾಡಿಬಿಡು ನನಗೆ.
ಅದಕ್ಕೆ ಗುರು ಬರಬಾರ್ದು ಮುಚ್ಕೊಂಡು ಹೋಗ್ತಾ ಇದ್ವಿ. ನನ್ನ ಮ್ಯಾಕ್ಸ್ ವಾವ್, ಈ ಪ್ಯಾಂಟ್ ನೋಡು. ಕೇಮ್ ಟು ಜಯನಗರ, ಸಾರಿ JP ನಗರ ಆ್ಯಂಡ್ ಬಿಯರ್ ಹೌಸ್ಗೆ ಬಂದ್ವಿ. ಯಾ, ದಿಸ್ ವಾಸ್ ಮೈ ಪ್ಲ್ಯಾನ್. ಸೊ ಸುಮ್ಮನೆ ರೆಸ್ಟೋರೆಂಟ್ ಹೋಗೋ ಬದಲು ವಿ ಕ್ಯಾನ್ ಗೋ ಫಾರ್ ಪಬ್ ಅಂತ ಅಂದ್ಬಿಟ್ಟೆ ಬಂದ್ವಿ. ಕಿತ್ತ ಎಲ್ಲದಕ್ಕೂ ಕ್ರೆಡಿಟ್ ಹೋಗೋದು ನನಗೆ ಮಾತ್ರ. ಯಾಕೆ? ನಾನೇ ಅಲ್ವಾ ಜಯನಗರ ಕರ್ಕೊಂಡ್ಬಂದಿದ್ದು. ನನಗೂ ಬೇಜಾರಾಗೋ ಇದು RR ನಗರ. ದಿಸ್ ಹೌ ಅವರ್ ಟೇಬಲ್ ಲುಕ್ಸ್. ದಿಸ್ ಇಸ್ ಮಾರ್ಗರಿಟಾ, ದಿಸ್ ಇಸ್ ಪೀನಾ ಕೊಲಾಡಾ ಆ್ಯಂಡ್ ದಿಸ್ ಇಸ್ ಯಾವ್ದಿದು ವರ್ಜಿನ್ ಮೊಜಿಟೋ. ದಿಸ್ ಇಸ್ ಮೊಜಿಟೋ, ದಿಸ್ ಇಸ್ ಮೊಜಿಟೋ, ದಿಸ್ ಇಸ್ ಮಾರ್ಗರಿಟಾ ಆ್ಯಂಡ್ ದಿಸ್ ಇಸ್ ಪೀನಾ ಕೊಲಾಡಾ ಆ್ಯಂಡ್ ಅವರ್ ನ್ಯಾಚೋಸ್ is here. This is our table is looking. This is how our girls is looking. ಮಾಡ್ತೀನಿ ತಗೋ, ಇಲ್ಲ ಎಲ್ಲಕ್ಕಿಂತ ಮೈನ್ ಕೋರ್ಸೇ ಮಜಾ ಕೊಡ್ತಾ ಇರೋದು. ವೈ? ಬಿಕಾಸ್ ಉಪ್ಪಿನಕಾಯಿ ಇದೆ. ಉಪ್ಪಿನಕಾಯಿಗೂ ಡ್ರಿಂಕ್ಸ್ಗೂ ಸಖತ್ ಕಾಂಬಿನೇಷನ್. ಆ್ಯಂಡ್ ವಿ ಹ್ಯಾವ್ ಆರ್ಡರ್ಡ್ ದಾಲ್ ಕಿಚಡಿ ಆ್ಯಂಡ್ ಎಗ್ ರೈಸ್. ಐ ಆಮ್ ಬ್ಯಾಕ್ ಇನ್ ದ ಹೋಮ್. ಇಟ್ಸ್ ಲಿಟ್ರಲಿ 12 AM. ನಾವು ಇವಾಗ ಮನೆಗೆ ಬಂದಿದ್ದೀವಿ. ಇನ್ನೂ ನಾನು ಬಂದಿದ್ದೀನಿ, ಇನ್ನೂ ನಿಸರ್ಗ ಮತ್ತು ನಿಖಿತಾ ಇನ್ನೂ ಮನೆ ರೀಚ್ ಆಗಿರಲ್ಲ. ಎಷ್ಟು ನಕ್ಕಿದ್ದೀವಿ ಅಂತ ಗೊತ್ತಿಲ್ಲ. ಬಿಲ್ ಪೇ ಮಾಡಬೇಕಾದ್ರೆ, ಆಮೇಲೆ ಆಚೆ ಒಂದು ಕ್ಯಾಬ್ ಬುಕ್ ಮಾಡ್ಬೇಕಾಗಿರ್ಬೋದು, ತುಂಬ ಟೈಮ್ ತೊಗೊಂಡಿದ್ದು ಅದೇ ಕಾರಣ. ಸಖತ್ ನಕ್ಕೆ ಎಂಜಾಯ್ ಮಾಡಿದ್ದೀವಿ. ಅಂದ್ಕೊಂಡ್ವಿ ನಮಗೆ ನಾವೇ ಇಷ್ಟೊಂದು ನಗ್ತಾ ಇದ್ದೀವಿ, ಏನು ಕಾದಿದೆ ಅಂತೆಲ್ಲ ಅಷ್ಟು ನಕ್ಕೊಂಡು ಎಂಜಾಯ್ ಮಾಡಿದ್ದೀವಿ. ಇಟ್ ವಾಸ್ ಲೈಕ್ ಅ ಡೇ ಇನ್ ಮೈ ಲೈಫ್ ಸಾರ್ಟ್ ಆಫ್ ವಿಡಿಯೋ. ಬಟ್ ನಾಳೆ ಅರ್ಲಿ ಮಾರ್ನಿಂಗ್ ನಾನು 4:30ಗೆ ಎದ್ದೇಳಬೇಕು. 5 ಗಂಟೆ 5:30ಗೆಲ್ಲ ಲೊಕೇಶನಲ್ಲಿರಬೇಕು. ನಾಳೆ ನಾನ್ ಬ್ರೈಡ್ 2 ಮೇಕೋವರ್ ಇದೆ, ಗೃಹ ಪ್ರವೇಶ ಅದಕ್ಕೆ. ಆ್ಯಂಡ್ ನಾಳೆಯಿಂದ ನಾನು ಐ ಥಿಂಕ್ ನಾನು ಒಂದು 10-15 ಡೇಸೇ ಬ್ಯುಸಿ ಇದ್ದೀನಿ. ಟುಮಾರೋ ಇಸ್ ಲೈಕ್ ಏಪ್ರಿಲ್ ಎಂಡ್, ಆಲ್ಮೋಸ್ಟ್ 28, 29, 30, 1 ಇಂದ ಟಿಲ್ 15th, 17th ತನಕ ಬ್ಯುಸಿ ಇದ್ದೀನಿ. ಐ ಆಮ್ ಥಿಂಕಿಂಗ್ ಟು ನಾಟ್ ಟು ವ್ಲಾಗ್ ಬಿಕಾಸ್ ಹೆಂಗೆ ಆಗಿಬಿಟ್ಟಿದೆ ರುಟೀನ್ ಅಂದರೆ, ಬೆಳಗ್ಗೆ 2 ಬ್ರೈಡ್ ಇದ್ದರೆ, ಒಂದು ಬ್ರೈಡ್, ಒಂದು ನಾನ್ ಬ್ರೈಡ್, ಅಗೇನ್ ಈವ್ನಿಂಗ್ ರಿಸೆಪ್ಷನ್ ಬ್ರೈಡ್, ಮತ್ತು ಬೆಳಿಗ್ಗೆ ಬ್ರೈಡ್, ಮತ್ತು ಈವ್ನಿಂಗ್ ನಾನ್ ಬ್ರೈಡ್, ಆ ಥರ ಕಂಟಿನ್ಯೂಸ್ ಬೆಳಗ್ಗೆ ಸಂಜೆ 15th ತನಕನೂ ನನಗೆ ಮೇ 15th ತನಕ ಅದೇ ಥರ ಇದೆ. ಆ್ಯಂಡ್ ಅಗೇನ್ 17th ತನಕನೂ ಆನ್ ಆ್ಯಂಡ್ ಆಫಲ್ಲಿದೆ. ಸೊ ಅದು ಯಾಕೆಂದರೆ ಈ ಸರಿ ಅಧಿಕ ಮಾಸ ಅಂತ ಏನೋ ಬಂದಿದೆ. ಮೇ 15th ಆದಮೇಲೆ ಮುಹೂರ್ತಾಸು ಯಾವುದೂ ಇಲ್ಲ, ಒಳ್ಳೆ ದಿನಗಳು, ಹಾಗಾಗೇನೋ. ಸೊ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಇದೆ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ, ಪ್ರಿವಿಲೇಜ್ಡ್, ಆಲ್ ದ್ಯಾಟ್. ಬಿಕಾಸ್ ನಾನು ಒಂದು ಆರ್ಟಿಸ್ಟ್ನ ಒಬ್ಬರನ್ನ ನೋಡ್ತಾ ಇದ್ದೆ. ಶಿ ಈಸ್ ಲೈಕ್ ಬಿಟ್ ಫೇಮಸ್. ಸೊ ಅವ್ರು ಒಂದು 8-9 ಇಯರ್ಸ್ ಎಕ್ಸ್ಪೀರಿಯನ್ಸ್, ಮೋರ್ ದ್ಯಾನ್ ದಟ್ಟೇ ಇದ್ದಾರೆ ಅನ್ಕೊತೀನಿ. ಸೊ ಅವರು ಯಾವಾಗಲೂ ಪೋಸ್ಟ್ ಮಾಡ್ತಿದ್ರು, 1 ಲೊಕೇಶನ್, 2nd ಲೊಕೇಶನ್, ಆ್ಯಂಡ್ ಡೈಲಿ ಕಂಟಿನ್ಯೂಸ್. ಅವ್ರಿಗೆ ತುಂಬ ಫಾಲೋವರ್ಸ್ ತುಂಬ ಏನಿಲ್ಲ, ಐ ಥಿಂಕ್ ನಿಯರ್ 20K ಇದ್ದಾರೆ ಅನ್ಸುತ್ತೆ, ಅಷ್ಟು ಇದೆಯೋ ಇಲ್ವೋ, ಐ ಆಮ್ ನಾಟ್ ಶ್ಯೂರ್. ಸೊ ಬಟ್ ಅವ್ರು ತುಂಬ ಬ್ಯುಸಿ ಇದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರ ವರ್ಕ್ ಕೂಡ ತುಂಬ ಚೆನ್ನಾಗಿರತ್ತೆ. ಸೊ ಅವ್ರು ಕಂಟಿನ್ಯೂಸ್ ಹಾಕ್ತಾಯಿದ್ರು. ಸೊ ನಾನು ಅವಾಗ ಅನ್ಕೊತಾ ಇದ್ದೆ, ನಾನು ಆನ್ ಆ್ಯಂಡ್ ಆಫ್ ಚೆನ್ನಾಗೇ ವರ್ಕ್ ಮಾಡ್ತಾಯಿದ್ದೀನಿ ಈಗಿರೋ ಕಾಂಪಿಟೇಷನಲ್ಲಿ, ಮಾರ್ಕೆಟಲ್ಲಿ. ಬಟ್ ಆದರೂ ಈ ಥರ ಕಂಟಿನ್ಯೂಸ್ ಯಾವಾಗ ನಾನು ವರ್ಕ್ ಮಾಡ್ತೀನಿ, ನಾನು ಈ ಥರ ಮಾಡಬೇಕು, ಅದು ಒಂದು ಟೇಸ್ಟ್ ನೋಡ್ಬೇಕು ನಾನು ಅಂತ ದಿಸ್ ಟೈಮ್ ಕಂಟಿನ್ಯೂಸ್ ಮಾಡ್ತಾಯಿದ್ದೀನಿ. ಹೇಳಿದ್ನಲ್ಲ, ಇನ್ನು 15-20 ದಿನ ಆದಮೇಲೆ ನಾನು ಬ್ಲಾಗ್ ಮಾಡ್ತೀನಿ. ಬಿಕಾಸ್ ನಾನು ಮಾಡಿದ್ರು ನಿಮ್ಗೆ ಬೋರ್ ಆಗಿಬಿಡತ್ತೆ. ಯಾಕಂದರೆ ಬೆಳಗ್ಗೆ ಮತ್ತೆ ಮೇಕಪ್, 2ನೇ ಲೊಕೇಶನ್ ಮೇಕಪ್, ಮತ್ತು ಸಂಜೆ ಒಂದು ಮೇಕಪ್ಪು, ಮತ್ತು ನೆಕ್ಸ್ಟ್ ಡೇ ಮತ್ತೆ ಅದು. ಸೊ ಅದೇ ನಾನು ತೋರಿಸ್ತಾ ಹೋಗ್ಬಿಟ್ರೆ ವ್ಲಾಗಲ್ಲಿ ನಿಮಗೂ ಬೋರ್ ಆಗಿಬಿಡತ್ತೆ. ಸೊ ಅದು ಶಾರ್ಟ್ಸ್ ಫಿಲ್ಮ್ ಮಾಡೋಣ. ಸೊ ವ್ಲಾಗ್ ಮಾಡೋದು ಬೇಡ, ಒಂದು 15-20 ಡೇಸ್ ಫುಲ್ ಆಫ್ ವರ್ಕ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅಂದ್ಕೋತಾ ಇದ್ದೀನಿ. ಒನ್ಸ್ ಇಟ್ಸ್ ಡನ್ ಐ ವಿಲ್ ಬಿ ಬ್ಯಾಕ್ ಟು ದ ವಿಡಿಯೋ ವ್ಲಾಗಿಂಗ್ ಫಾರ್ ಯೂಟ್ಯೂಬ್. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ. ನೋಡೋಣ ಅದಾದಮೇಲೆ ನೆಕ್ಸ್ಟ್ ವ್ಲಾಗ್ ಮಾಡಿದಾಗ ಆ ಎಕ್ಸ್ಪೀರಿಯನ್ಸ್ ಕೂಡ ಹೆಂಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಸ್, ಟುಮಾರೋ ವಿ ಹ್ಯಾವ್ ಅರ್ಲಿ ಮಾರ್ನಿಂಗ್ ವರ್ಕ್. ಸೊ ಇವಾಗಲೇ ವಿಡಿಯೋ ಎಂಡ್ ಮಾಡೋಣ ಅಂದ್ಕೊಂಡೆ, ಬಟ್ ಮಾರ್ನಿಂಗ್ ನಾನು ವರ್ಕ್ಗೆ ಹೋಗಿ ಬಂದಮೇಲೆ ವರ್ಕ್ ಹೆಂಗಿತ್ತು ಎಲ್ಲ ತೋರಿಸಿ ದೆನ್ ಐಮ್ ಗೋನ ಎಂಡ್ ದಿಸ್ ವಿಡಿಯೋ. ಇವಾಗ ಆಲ್ರೆಡಿ 12:05 ಟೈಮು. ಟುಡೇ ವಾಸ್ ಲಾಟ್ಸ್ ಆಫ್ ಫನ್. ನೀವು ಅನ್ಕೋಬೋದು ನಾವು ಎಷ್ಟು ಅವರ್ಸು, ನಾನು ವ್ಲಾಗೇ ಮಾಡಿಲ್ಲ ಆ್ಯಕ್ಚುಲಿ. ಏನೇನು ತುಂಬ ಅವರ್ಸು ನಾವು ಜಯನಗರದಲ್ಲಿ ಶಾಪಿಂಗ್ ಮಾಡಿ ತುಂಬ ಸ್ಪೆಂಡ್ ಮಾಡಿ, ಅಂದರೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಶಾಪಿಂಗು ಕೂಡ ಕೆಲವೊಂದು ಮಾಡಿದ್ವಿ. ನಾಳೆ ತೋರಿಸ್ತೀನಿ ನಾನೇನೇನು ತೊಗೊಂಡೆ. Next morning.
ಹಾಂ ಮನೆ ನೋಡ್ಕೊಂಡು ಹೋಗ್ಬೇಕು. ಓಕೆ ಶ್ಯೂರ್. ಬಾಯ್ ಬಾಯ್. ನೀವು ಹೋಗಿ ನಾನು Hi you guys, it's been afternoon and I'm back in the home. ಬಂದು ಮನೇಲಿ ಏನೂ ಮಾಡಲಿಲ್ಲ, ವರ್ಕ್ ಮುಗಿಸ್ಕೊಂಡು ಬಂದು ಐ ರೆಸ್ಟೆಡ್ ಆ್ಯಂಡ್ ವರ್ಕ್ ಪ್ಲೇಸಲ್ಲಿ ಅವ್ರ ಕ್ಲೈಂಟ್ಗೆ ಹೆಂಗೆ ಬೇಕು ಅಷ್ಟೇ ಚೆನ್ನಾಗಿ ಬಂತು. ಐ ಆಮ್ ತೋ ಹ್ಯಾಪಿ, ದೇವರ್ ಆಲ್ಸೋ ಸೂಪರ್ ಡೂಪರ್ ಹ್ಯಾಪಿ. ಎಸ್, ನಾನು ಇವಾಗ ಫ್ರೆಶ್ ಆಗಿಬಿಟ್ಟು ಹ್ಯಾವ್ ಸಮ್ ವರ್ಕ್. ಆಚೆ ಹೋಗಬೇಕಿತ್ತು. ನಾನು ಅಂದ್ಕೊಂಡೆ ಪ್ರೀತಮ್ನ ಕರ್ಕೊಂಡು ಹೆಂಗಾದರೂ ಆಚೆ ಹೋಗೋಣ, ನಂಗೆ ಒಬ್ಳಿಗೆ ಹೋಗೋಷ್ಟು ಶಕ್ತಿ ಇಲ್ಲ ಅಂತ, ಬಿಕಾಸ್ ನಾಳೆ ಅಗೇನ್ ಮಾರ್ನಿಂಗ್ ವರ್ಕ್ ಇದೆ. ಬಟ್ ನಾಳೆ ಸ್ವಲ್ಪ ಚಿಲ್ ಪಿಲ್ಲಾಗಿ, ಬಿಕಾಸ್ ನಮ್ಮ ಮನೆಗೇ ಇಲ್ಲೇ ವರ್ಕ್ ಪ್ಲೇಸ್ ಆಗುತ್ತೆ, ಬಿಕಾಸ್ ನಮ್ಮ ಮನೆಗೆ ಕ್ಲೈಂಟ್ ಬರೋ ಕಾರಣ. ಸೊ ನನಗೆ ಏನು ಅಂದರೆ, ನನಗೆ ಇಮ್ಮಿಡಿಯೇಟ್ ಐ ವಾಂಟ್ ಸ್ಮ್ಯಾಶ್ ಬಾಕ್ಸ್ ಕೆಲವೊಂದು ಪ್ರೈಮರ್ ಬೇಕು ಆ್ಯಂಡ್ ಒಂದು ಫಿಕ್ಸಿಂಗ್ ಸ್ಪ್ರೇ ಬೇಕು, ಆಲ್ ದ್ಯಾಟ್. ಸೊ ಅದೆಲ್ಲ ಇವಾಗ ಆರ್ಡರ್ ಮಾಡಿದ್ರೆ ನನಗೆ ಒಂದು ದಿನದಲ್ಲಿ 2 hours ಅಥವಾ 1 ದಿನದಲ್ಲೆಲ್ಲ ಡೆಲಿವರ್ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ಬ್ಯಾಂಗ್ಳೂರ್ 1 and 2 hours ಡೆಲಿವರಿ ಎಲ್ಲ ಬಿಟ್ಟಿದ್ದಾರೆ ನಾಯ್ಕಾದಲ್ಲಿ, ಹಾಗಾಗಿ. ಬಟ್ ಇಲ್ಲ, ಅದೇನೋ ಗೊತ್ತಿಲ್ಲ, ಇಟ್ಸ್ ನಾಟ್ ಅವೈಲಬಲ್. ಒಂದು 3 days ಆದರೂ ತೊಗೊತಾ ಇದೆ, 3-4 days. ನನಗೆ ಅಷ್ಟು ವೆಯ್ಟ್ ಮಾಡೋಷ್ಟಿಲ್ಲ, ಬಿಕಾಸ್ ನಾಳೆ ನಾಡಿದ್ದು ಆ್ಯಂಡ್ ಆಚೆ ನಾಡಿದ್ದೆಲ್ಲ ನನಗೆ ಬ್ರೈಡ್ಸು ಆ ಥರ ಎಲ್ಲ ಇದೆ, ಎಲ್ಲ ಇರೋ ಕಾರಣ ನನಗೆ ಇಮಿಡಿಯೇಟಾಗಿ ಬೇಕು. ಸೊ ಅದಕ್ಕೆ ಹೋಗಿ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಆದರೆ ಇವಾಗ ಹೋದರೆ ನಾನು ಐ ವಿಲ್ ಟೇಕ್ ಯು ಆಲ್. ಲಿಟ್ರಲಿ ನಾನು ಇವಾಗ ಹೋದರೆ ವಾಂಟ್ ಟು ಸ್ಪೆಂಡ್ ಮೋರ್ ದೆನ್ 10K ಹತ್ತಿರ ಆಗಿಬಿಡತ್ತೆ. ಸೊ ಅದನ್ನ ಬಂದು ನಾನೇ ಹೆಸಿಟೇಟ್ ಮಾಡ್ತಿದ್ದೀನಿ. ಬಟ್ ಐ ಡೋಂಟ್ ಕಾಂಪ್ರೂವ್ ವಿತ್ ದ ಪ್ರಾಡಕ್ಟ್ಸ್. ನಾನೆಲ್ಲ ಹೈ ಎಂಡ್ ಪ್ರಾಡಕ್ಟ್ಸೇ ಹಾಕೋದ್ರಿಂದ. ಲೆಟ್ಸ್ Hi you guys, it's been evening and I'm super duper fresh and ready like this. This is how I'm ready. ನಂಗೆ ಅನಿಸ್ತು ಸ್ವಲ್ಪ ರೆಡಿ ಆಗೋಣ ಅಂತ. ಫೇಸ್ಗೆ ಏನೂ ಮಾಡಿಲ್ಲ, ಮಾಯ್ಶ್ಚರೈಸರ್ ಆ್ಯಂಡ್ ಲಿಪ್ಸ್ಟಿಕ್ ಮತ್ತು ಬಿಂದಿ ಅಷ್ಟೇ. ಬಟ್ ಎಲ್ಲ ಹೊಸದು ಹಾಕ್ಕೊಂಡಿದ್ದೀನಿ. ದಿ ಡ್ರೆಸ್ ಇಸ್ ಫ್ರಮ್ ವಿಂಕಾ ರೋಸ್, ಇಟ್ಸ್ ಅ ನ್ಯೂ ಪೀಸ್, ಆ್ಯಂಡ್ ದಿಸ್ ಇಸ್ ಫ್ರಮ್ ಓನ್ಡ್, ಇಟ್ಸ್ ಅ ನ್ಯೂ ಪೀಸ್. ಆ್ಯಂಡ್ ದ ಬ್ಯಾಗ್ ದಟ್ ಐ ಗಾಟ್ ಎಸ್ಟರ್ಡೇ ಫ್ರಮ್ ಮ್ಯಾಕ್ಸ್. ಈ ಶೇಪ್ಡ್ ಬ್ಯಾಗ್ ನನ್ನ ಹತ್ರ ಇರಲಿಲ್ಲ. ಇದು ಒಂದು ಸ್ವಲ್ಪ ಇನ್ನೊಂಚೂರು ಉದ್ದ, ಅಂದರೆ ಸ್ವಲ್ಪ ಈ ಥರ ಲೆಂತಲ್ಲಿ ಇದು ಸ್ವಲ್ಪ ಅಗಲ ಇದೆ ಅಂತಲೇ ಅನಿಸ್ತು. ಬಟ್ ದೆನ್ ಟು ಐ ಗಾಟ್, ನೆನ್ನೆ ನೋಡಿರ್ತಾರೆ ವ್ಲಾಗಲ್ಲಿ. ಆ್ಯಂಡ್ ದಿಸ್ ಈಸ್ ಹೌ ಇಟ್ಸ್ ಲುಕಿಂಗ್. ಆ್ಯಂಡ್ ಇದು ನನಗೆ ಸರ್ಪ್ರೈಸ್ ಥರ ಕೊಟ್ಟಿದ್ದು ನಿಸರ್ಗ. ಐ ಡೋಂಟ್ ನೋ ವೈ ಅವಳಿಗೆ ಯಾಕೆ ಇಮ್ಮಿಡಿಯೇಟ್ ಅನಿಸ್ತು ಅಂತ. ಇಮ್ಮಿಡಿಯೇಟ್ ಅಲ್ಲೇ ಬಿಲ್ ಮಾಡಿಸಿ ಅಲ್ಲೇ ತೊಗೊಂಡು ನನಗೆ ಅಂತ ಕೊಟ್ಟಳು. ನಂಗೆ ಸಖತ್ ಇಷ್ಟ ಆಯಿತು. ನಂಗೆ ಬ್ಯಾಕ್ ಚಾಮ್ಸ್ ಇಷ್ಟ, ನಾನು ಯೂಶ್ವಲಿ ಹಾಕ್ಕೋತೀನಲ್ಲ, ಮೇ ಬಿ ಅದಕ್ಕೆ ಇರ್ಬೋದೇನೋ. ಆಯಿತು, ಲವ್ಡ್ ಇಟ್, ಥ್ಯಾಂಕ್ ಯು. ಆ್ಯಂಡ್ ದಿಸ್ ಈಸ್ ಹೌ ಐ ಹ್ಯಾವ್ ಸ್ಟೈಲ್ಡ್ ಆ್ಯಂಡ್ ರೆಡಿ. ಈಗ ಆಲ್ರೆಡಿ ಮಳೆ ಬರ್ತಾ ಇದೆ ಬೆಂಗಳೂರಲ್ಲಿ. ಇವಾಗ ನಮ್ಮ ಮನೆ ಹತ್ರನೂ ಫುಲ್ ಡ್ರಿಸ್ಲಿಂಗ್ ಆಗ್ತಾ ಇತ್ತು. ಇವಾಗ ಸಫೋರಾದಲ್ಲಿ ಮತ್ತು ನಾಯ್ಕಾ ಲಕ್ಸ್ ಎರಡರಲ್ಲೂ ಕೆಲಸ ಇದೆ. ನೋಡೋಣ, ಫಸ್ಟ್ ಕೋರ್ಮಂಗ್ಲ ಸಫೋರಾಗಿ ಹೋಗೋಣ, ಅದಾದಮೇಲೆ ನಾಯ್ಕಾ ಲಕ್ಸ್ ಹೋಗೋಣ. ನನ್ನ ಕೆಲಸಗಳು ಏನಿದೆ, ನನ್ನ ಮೇಕಪ್ ಸ್ವಲ್ಪ ತೊಗೊಳ್ಬೇಕು. ಒಂದು 2-3 ಐಟಮ್ಸು ತೊಗೊಂಡು ಬರೋಣ. ಈ 2-3 ಐಟಮ್ಸ್ಗೆ ಜಾಸ್ತಿ ಆಗುತ್ತೆ ಐನೋ, ಬಟ್ ಒಂದು ಸರಿ ನೋಡಿ ತೊಗೊಂಡು ಬರೋಣ. ದಟ್ಸ್ ದ ಪ್ಲ್ಯಾನ್ ಫಾರ್ ನೌ. ಆ್ಯಂಡ್ ನೆನ್ನೆ ಐ ಗಾಟ್ ದಿಸ್ ಇಯರಿಂಗ್ಸ್ ಜಯನಗರಲ್ಲಿ. ಆ್ಯಕ್ಚುಲಿ ನಿಸರ್ಗ ತುಂಬ ಶಾಪ್ ಮಾಡಿದ್ದು. ನಾನು ಇದು 2 ಇಯರಿಂಗು ಡಿಫ್ರೆಂಟ್ ಆಗಿದೆ ನನ್ನ ಹತ್ರ ಈ ಕಲೆಕ್ಷನ್ ಎಲ್ಲ. ಆ್ಯಂಡ್ ಯಾವುದಾದ್ರೂ ಏನಕ್ಕಾದರೂ ಅಂದರೆ ನಾನು ಸ್ಟೈಲ್ ಮಾಡ್ತೀನಿ, ವೀಡಿಯೋಸ್ ಮಾಡ್ತಿರ್ತೀನಲ್ಲ, ಸೊ ಅದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆ್ಯಂಡ್ ಐ ಗಾಟ್ ದಿಸ್ ಬುಗುಡಿ ವಿಚ್ ಈಸ್ ಇನ್ ಟ್ರೆಂಡ್. ಆ್ಯಕ್ಚುಲಿ ಎಲ್ಲ ಕಡೆ ನೋಡ್ತಾ ಇದ್ದೆ, ಎಲ್ಲೂ ಸಿಕ್ಕೇ ಇರಲಿಲ್ಲ ನನಗೆ. ಸೊ ಇದಕ್ಕೆ 100 ಸಮಥಿಂಗ್. ಆ್ಯಂಡ್ ಇದು 2ಕ್ಕೆ, ಇದು 3 ಸೇರಿಸಿ ಐ ಪೇಯ್ಡ್ 500 rupees. ಸಫೋರಾದಲ್ಲಿ ಐ ವಾಚ್ಡ್ ಸೋ ಮೆನಿ ಲಿಪ್ಸ್ಟಿಕ್ಸ್ ಆ್ಯಂಡ್ ವಾಟ್ ಐ ವಾಂಟ್ ಅದು ನಂಗೆ ಸಿಗ್ತಿದೆ. ಬಟ್ ಸಫೋರಾ ಒಳಗಡೆ ಹೋದ್ಮೇಲೆ ಗೊತ್ತಾಯಿತು ದಟ್ ದೇರ್ ಇಸ್ ತೀರಾ ಇನ್ ಕೋರಮಂಗ್ಲ ಅಂತ. ನಂಗೆ ಗೊತ್ತಿರಲಿಲ್ಲ, ಹೊಸದಾಗಿ ಓಪನ್ ಆಗಿದೆ. ಸೊ ಫಸ್ಟ್ ತೀರಾಗೆ ಹೋಗೋಣ, ಅಲ್ಲಿ ಹೋಗಿ ನೋಡಿಕೊಂಡು ಆಮೇಲೆ ನನಗೇನು ಬೇಕನ್ನೋದು ಆಲ್ರೆಡಿ ನಂಗೆ ಗೊತ್ತಿದೆ ಅಲ್ಲ. ಸೊ ಆಮೇಲೆ ಬಂದು ಸಫೋರಾದಲ್ಲಿ ಪ್ರೈಮರು ಅದೆಲ್ಲ ತೊಗೊಳ್ಳೋಣ. ಐ ಆಮ್ ಜಸ್ಟ್ ರೋಮಿಂಗ್ ಅರೌಂಡ್ ದ ಮಾಲ್. ವೆಸ್ಟ್ ಸೈಡ್ ಬಂದಿದ್ದೀನಿ ಇವಾಗ. ಕೋರಮಂಗ್ಲ ಫೋರಮ್ ಬಂದು ತುಂಬ ದಿನ ಇದೆ ಹೇಳ್ದಂಗೆ, ತೀರಾ ಹೊಸದಾಗಿ ಬಂದಿರೋ ನಂಗೆ ಗೊತ್ತೇ ಇಲ್ಲ. ಸೊ ನೆಕ್ಸ್ಟ್ ಲಾಸ್ಟಲ್ಲಿ ಹೋಗ್ತೀನಿ ಸಫೋರಾ. ಆ್ಯಂಡ್ ಆದರೆ ಮೆಕ್ಟೀಲಿ ಎಲ್ಲ ಏನಾದ್ರು ತಿಂತೀನಿ. ಐ ವಿಲ್ ಸ್ಪೆಂಡ್ ಸಮ್ ಗುಡ್ ಟೈಮ್ ಆ್ಯಂಡ್ ದೆನ್ ಐಮ್ ಗೋನಾ ಲೀವ್. ಡನ್ ವಿತ್ ದಿಸ್ ಶಾಪಿಂಗ್. ಓ ಮೈ ಗಾಡ್, ತೊಗೊಂಡಿದ್ದು 3-4 ಪ್ರಾಡಕ್ಟು ಗುರು. ಎಷ್ಟು ಆಯಿತು ಅಂದರೆ ಪ್ರೈಸು, ಐ ಆಮ್ ಲೈಕ್
ಓ ಮೈ ಗಾಡ್, ಐ ರಿಯಲಿ ವಾಂಟ್ ಸಮ್ ಬ್ರಷಸ್. ಇವಾಗ ನೆನಪಾಗ್ತಿದೆ ಬಿಲ್ ಮಾರ್ಚಾದ್ಮೇಲೆ ಒಂದು ಸರಿ ನೋಡ್ತೀನಿ, ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ಬಟ್ ಎಷ್ಟು ಬಿಲ್ ಆಯ್ತು ಗೊತ್ತಾ, ಬಟ್ ಎಲ್ಲ ಲಕ್ಸ್ ಪ್ರಾಡಕ್ಟ್ ಎಲ್ಲ ತೊಗೋಬೇಕನ್ಸುತ್ತೆ. ಬಟ್ ನನಗೆ ಇವಾಗ ಯಾಕೋ ಸೆಲ್ಫ್ ಒಂಥರ ಅದು ಹೊಟ್ಟೋಗ್ಬಿಟ್ಟಿದೆ, ನನ್ನ ಸೆಲ್ಫ್ ತೊಗೊಳ್ಳೋ ಮೂಡ್ ಹೊಟ್ಟೋಗ್ಬಿಟ್ಟಿದೆ. ವೆನ್ ಎವರ್ ವಾಟ್ ಎವರ್ ಇಫ್ ಐ ಸಿ ಐ ವಾಂಟ್ ಪ್ರೊಫೆಷ್ನಲಿ ಅಷ್ಟೇ. ಐ ಕೇಮ್ ಇನ್ ಟು ದಿಸ್ ಸ್ಟೋರ್, ಇಟ್ಸ್ ಹೆವೆನ್. ಆ್ಯಂಡ್ ನಾನು ಹುಡುಕ್ತಿದ್ದೆ ಗೊತ್ತಾ, ನೈಕ್ದು ಅದು ಫುಟ್ವೇರ್ ಸಿಕ್ತು. ಆ್ಯಂಡ್ ಇಲ್ಲಿ ವೆರೈಟೀಸ್ ಆಫ್ ಫುಟ್ವೇರ್ಸ್ ಆಗಿರ್ಬೋದು, ದ ಸ್ಪೋರ್ಟ್ಸ್ ಥಿಂಗ್, ದ ಶೂಸ್, ಸ್ನೀಕರ್ಸ್. ಓ ಮೈ ಗಾಡ್, ಐ ಆಮ್ ಲವಿಂಗ್ ದಿಸ್ ಹ್ಯಾಟ್. ಆ್ಯಕ್ಚುಲಿ ನಾನು ಹುಡುಕ್ತಿದ್ದೆ, ಐ ಫೌಂಡ್ ಇಟ್ ಹಿಯರ್. ಕೇಮ್ ಟು ಫುಡ್ ಕೋರ್ಟ್, ಏನಾದ್ರು ತಿನ್ನೋಣ, ಎಷ್ಟೊಂದು ಆಪ್ಷನ್ಸ್ ಇದೆ. ಎನಿ ಹೌ ತುಂಬ ಆಪ್ಷನ್ಸ್ ಇತ್ತು. ಫಸ್ಟ್ ಬರ್ಗರ್ ತಿನ್ನೋಣ ಅಂದ್ಕೊಂಡೆ, ಆಮೇಲೆ ಶಿವಸಾಗರದಲ್ಲಿ ತಿನ್ನೋಣ, ನಮ್ಮ ಸೌತ್ ಇಂಡಿಯನ್ ಅಥವಾ ವೆಜ್ ಸಮಥಿಂಗ್ ತಿನ್ನೋಣ ಅಂದ್ಬಿಟ್ಟು ಐ ಗಾಟ್ SS ಮೀಲ್ ಕಾಂಬೋ. ಗೊತ್ತಿಲ್ಲ ಎಷ್ಟು ಖಾಲಿ ಮಾಡೋದಕ್ಕಾಗತ್ತೆ ಅಂತ, ಬಟ್ ಫುಲ್ ಆಗಿ ತಿನ್ನೋಣ, ಹೊಟ್ಟೆ ಹಸಿತಾ ಇದೆ. ಅದಾದಮೇಲೆ ನೋಡೋಣ, ನಂಗೆ ಹೊಟ್ಟೆಲಿ ಜಾಗ ಇದ್ದರೆ ಐಮ್ ಗೋನಾ ಹ್ಯಾವ್ ಸ್ಮೂರ್ದು ಒಂದು ಬ್ರೌನಿ ತಿಂದ್ಬಿಟ್ರೆ ಐ ಆಮ್ ಡನ್ ಫಾರ್ ದ ಡೇ ಆ್ಯಂಡ್ ಐ ಆಮ್ ಡನ್ ಫಾರ್ ದ ಡಿನ್ನರ್. ಬ್ಯೂಟಿಫುಲ್ ಆ್ಯಂಡ್ ಫುಲ್ಫಿಲ್ಲಿಂಗ್. ಆ್ಯಕ್ಚುಲಿ ಇನ್ನೊಂದು ಮೀಲ್ ಇತ್ತು, ಚಪಾತಿ ಇತ್ತು, ಜಾಮೂನ್ ಇತ್ತು, ಸ್ವಲ್ಪ ಸೌತ್ ಇಂಡಿಯನ್ ರಿಲೇಟೆಡ್ ಇತ್ತು, ವೆಜ್ ಪಲಾವ್ ಇತ್ತು, ಇದು ಥಾಯ್ ಪಲಾವು. ಸೊ ಬಟ್ ಅದು ನನಗೆ ಯಾಕೋ ಚಪಾತಿ, ಅದಕ್ಕೆ ಪನ್ನೀರ್ ಇತ್ತು. ಸೊ ಇಲ್ಲ ನನಗೆ ಸ್ವಲ್ಪ ಆಲೂ ಪರಾಟ ಈ ಥರನೇ ಬೇಕು ಅಂತ ಐ ಗಾಟ್ ದಿಸ್ ಒನ್. ಹೌ ಬ್ಯೂಟಿಫುಲ್. ಊರಿಗೆ ಹೋಗಿ ಡೆಸರ್ಟ್ ಬೇಡ, ಇಲ್ಲೇ ದಹಿದು ಸಮಥಿಂಗ್ ಏನೋ ಕೊಟ್ಟಿದ್ದಾರೆ, ಇಲ್ಲೇ ಆಯಿತು ಆಲ್ಮೋಸ್ಟ್. ಆ್ಯಂಡ್ ನಮ್ಗೆ ನಾನು ಎಲ್ಲ ತಿಂದಿದ್ದೀನಿ. 2 ಆಲೂ ಪರೋಟ ಚಿಕ್ಕದು, ಫುಲ್ ಪೂರ್ತಿ ಪಲಾವ್ ಎಲ್ಲ ಮುಗಿಸಿದ್ದೀನಿ, ಬರೀ ಗೊಜ್ಜು ದಾಲ್ ಥರ ಮಾತ್ರ ಉಳಿದಿದೆ ಅಷ್ಟೇ. ಬ್ಯಾಕ್ ಇನ್ ದ ಹೋಮ್. ಆ್ಯಂಡ್ ಇವಾಗ ಮನೆಗೆ ರೀಚ್ ಆಗಬೇಕಾದ್ರೆ 10 ಗಂಟೆ. ಆ್ಯಂಡ್ ನಾನು ಏನು ತೊಗೊಂಡೆ, ಎಷ್ಟಾಯಿತು ಅಂತ ತೋರಿಸುವ ಸಮಯ ಇವಾಗ. ಆ್ಯಂಡ್ ಅದಾದಮೇಲೆ ನಾನು ಸ್ವಲ್ಪ ಚಿಲ್ ಮಾಡ್ತೀನಿ ಯೂಟ್ಯೂಬ್ ಹಾಕ್ಕೊಂಡು, ಬಿಕಾಸ್ ಬಂದ ತಕ್ಷಣ ಆರ್ಡರ್ ಮುಗಿಸಿ ಬೆಳಗ್ಗೆ ಬಂದ ತಕ್ಷಣ ಮಲಗಿದ್ದೀನಲ್ಲ, ಎನಿಹಾವ್ ಸ್ವಲ್ಪ TV ಹಾಕ್ಕೊಂಡು ಬ್ರಷಸ್ ಕ್ಲೀನ್ ಮಾಡಬೇಕು, ಬಿಕಾಸ್ ನಾಳೆ ಬೆಳಗ್ಗೆ ಆಗೇನು ಆರ್ಡರ್ ಇದೆ. ಅದಕ್ಕೆ ಫಸ್ಟ್ ಸ್ಟಾಪ್ ಸಫೋರಾಗೆ ಹೋಗಿದ್ದು, ಬಟ್ ತೀರಾ ಯಾವಾಗಿದೆ ಅಂತ ಗೊತ್ತಾದಾಗ ಅಲ್ಲಿ ಹೋಗಿ ನೋಡೋಣ ಅಂತ ಹೋದೆ. ಅಲ್ಲಿ ಸ್ಮ್ಯಾಶ್ ಬಾಕ್ಸ್ ಇರಲಿಲ್ಲ, ಅಲ್ಲಿದ್ದಿದ್ರೆ ಅಲ್ಲೇ ತೊಗೊತಿದ್ದೆ ನಾನು. ಸೊ ತೀರಾದಲ್ಲಿ ಐ ಗಾಟ್ ಜಸ್ಟ್ ದಿಸ್ 3 ಪ್ರಾಡಕ್ಟ್ಸು. ಈ 3 ಪ್ರಾಡಕ್ಟ್ಗೆ ಇದು 2 ಏನೋ ಮಿನೀಸು ಸನ್ಸ್ಕ್ರೀನೋ ವಾಟ್ ಎವರ್, ದಿಸ್ ಬ್ಯೂಟಿ ಆಫ್ ಜಾನ್ಸನ್ದು ಯಾವಾಗಲೂ ಕೊಡ್ತಾರೆ ತೀರಾದಲ್ಲಿ ಫ್ರೀ ಬೀಸು, ಇದೆರಡು ಕೊಟ್ಟರು. ಸೊ ಇದು 3 ಪ್ರಾಡಕ್ಟ್ಗೆ ನನಗೆ ತೀರಾದಲ್ಲಿ ಆಗಿದ್ದು ಬಿಲ್ಲು 2929. 2929 ಲೈಕ್ 3000 ಅಂದ್ಕೊಳ್ಳಿ. ಯಪ್ಪ, ಐ ಗಾಟ್ ದಿಸ್ ಬಾಬಿ ಬ್ರೌನ್ ಕಾಜಲ್. ನನಗೆ ಆ್ಯಕ್ಚುಲಿ ಅರ್ಬನ್ ಡಿಕೆ ತೊಗೋಬೇಕಂತ ಇದೆ, ಬಟ್ ಇದನ್ನು ನೋಡಿದೆ, ನನಗೆ ಅಂದರೆ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ಸಫೋರಾದಲ್ಲೇ ಫಸ್ಟ್ ನೋಡಿದ್ದು, ಬಟ್ ಇಷ್ಟ ಆಯಿತು. ಇದು ಇನ್ನೊಂದು ಸರಿ ನೋಡಿದೆ, ನಮ್ಮ ಅಕ್ಕ ಹತ್ರ ಇದೆ, ಸೊ ಚೆನ್ನಾಗಿದೆ. ಸೊ ಐ ವಾಂಟ್ ದ ಡಾರ್ಕ್ ಕಾಜಲ್. ಸೊ ಇದು ನನ್ನ ಕಿಟ್ಗೆ ಆ್ಯಡ್ ಮಾಡೋದು, ನನ್ನ ಪರ್ಸ್ನಲ್ ಯೂಸ್ಗೇನಲ್ಲ. ಸೊ ಸ್ಮಚ್ ಪ್ರೂಫು. ಸೊ ಆ ಥರ ನನಗೆ ಬೇಕು ಒಂದು ಇರಲಿ ಅಂತ ಅಂದ್ಬಿಟ್ಟು ಐ ಗಾಟ್ ದಿಸ್ ಸ್ಪೆಷಲಿ ಫಾರ್ ಮೈ ಬ್ರೈಡ್ಸ್. ಸೊ ನಾನು ಎಲ್ಲದೂ ಅಷ್ಟೇ, ನಾನು ಎಕ್ಸ್ಪೆನ್ಸಿವ್ ಲಕ್ಸುರಿ ಪ್ರಾಡಕ್ಟ್ಸೇ ನನ್ನ ಕಿಟ್ಟಲ್ಲಿರೋದು. ಅದು ನಿಮಗೆ ಗೊತ್ತು, ನಾನು ಪದೇ ಹೇಳೋ ಅವಶ್ಯಕತೆಯೇ ಇಲ್ಲ. ನೆಕ್ಸ್ಟ್ ಒನ್ನು ಅಷ್ಟೇ, ಎಕ್ಸ್ಕ್ಯೂಸ್ ಮಿ, ಕಿಕೋ ಮಿಲಾನೋ ಬ್ರ್ಯಾಂಡ್ ಇತ್ತು ತೀರಾದಲ್ಲಿ. ಸೊ ಅದ್ರದ್ದು ಲಿಪ್ಸ್ಟಿಕ್ಸ್ ಎಲ್ಲ ಕೆಲವೊಂದು ತುಂಬ ಫೇಮಸ್ ಇದೆ, ಅದಕ್ಕೆ ಟ್ರೈ ಮಾಡೋಣ ಅಂತ ನೋಡಿದೆ. ನನಗೆ ಅದು ಫೇಮಸ್ ಇದೆಯಲ್ಲ ಆ ವರ್ಷನ್ ಲಿಪ್ಸ್ಟಿಕ್ಸ್ ಏನೋ ಇಷ್ಟನೇ ಆಗಲಿಲ್ಲ. ಸೊ ಇದು ಯಾವುದೋ ಒಂದು ತುಂಬ ಇಷ್ಟ ಆಯಿತು. ಇದು ಲಿಟ್ರಲಿ ಲೈಕ್ ಅ ಟ್ರೆಂಡ್ ಸೆಟ್ಟರ್ ಇದೆಯಲ್ಲ ಹುಡಾದು, ಆ ಶೇಡು ಸಖತ್ ನೂಡ್ ಶೇಡ್, ಇದು ಒಂಥರ ನೂಡ್ ಬ್ರೌನ್ ಅಲ್ಲಿ. ಸೊ ನನಗಿದ್ದು ಬೇಕಿತ್ತು. ಐ ಶೋ ಯು ಗೈಸ್. ಸಕ್ಕತ್ತಾಗಿದೆ ಲಿಪ್ಸ್ಟಿಕ್ ಅಂತ ಅನಿಸ್ತು, ಸೊ ಅದಕ್ಕೆ ತೊಗೊಂಡೆ. ಇದಕ್ಕೂ ಅಷ್ಟೇ ನಾನು ಪೇ ಮಾಡಿದ್ದು 1200, ಇದಕ್ಕೆ 1190. ಇದು ಅಷ್ಟೇ 1200. ಓ ಮೈ ಗಾಡ್, ಆಲ್ ದೀಸ್ ಲಿಪ್ಸ್ಟಿಕ್ಸ್ ವೆರಿ ಎಕ್ಸ್ಪೆನ್ಸಿವ್. ಆ್ಯಂಡ್ ಇನ್ನೊಂದು ಶೀ ಗ್ಲಾಮ್ ಕೂಡ ಔಟ್ಲೆಟ್ ಥರ ಇತ್ತು. ಸೊ ನೋಡಿದ ತಕ್ಷಣ ಖುಷಿಯಾಗೋಯ್ತು ನನಗೆ. ಅದಕ್ಕೆ ಶೀ ಗ್ಲಾಮ್ದು 1 ಪ್ರಾಡಕ್ಟ್ ನನಗೆ ಅಂತ ತೊಗೊಂಡಿದ್ದು ನಾನಿದು. ದಿಸ್ ಈಸ್ ಅರೌಂಡ್ 539. ತಕ್ಷಣ ಖುಷಿಯಾಗ್ಬಿಟ್ಟು ತೊಗೊಂಡಿದ್ದು ನಾನು. ದಿಸ್ ಇಸ್ ಲೈಕ್ ಅ ಗ್ಲಾಸ್ ಸ್ಟಿಕ್ ಥರ, ಏನಂತ ಇದೆ ಇದು, ಶೈನ್ ಲಿಪ್ ಪ್ಲಂಪರ್. ಹೌದು,
ಅದೇ ಥರ. ಆ್ಯಂಡ್ ಶೇಡ್ ಬಂದುಬಿಟ್ಟು ಸೇಪಿಯಾ ಕಿಸ್ಸು. ಆ್ಯಂಡ್ ಸಿ ದಿಸ್ ಈಸ್ ಹೌ ಇದು ಹಿಂಗಂದರೆ ಮುಂದೆ ಬರುತ್ತೆ. ಓಕೆ, ಬಂತು. ಅಪ್ಲೈ ಮಾಡೋಣ. ಲಿಪ್ ಶೇಡ್ ನೋಡ್ತಾ ಇದ್ದೀರಲ್ಲ, ಬ್ರೌನ್ ಕಲರ್ ನಾನಿಲ್ಲಿ ಸ್ವಾಚ್ ಮಾಡ್ತೀನಿ ಕೈಗೆ. ಸಿ, ಬಿಲೀವ್ ಮಾಡಲ್ಲ, ಎರಡೇ ಪ್ರಾಡಕ್ಟ್ ತೊಗೊಂಡಿರೋದು ಸಫೋರಾದಲ್ಲಿ. 2 ಪ್ರಾಡಕ್ಟ್ಗೆ ಬಿಲ್ ಬಂದ್ಬಿಟ್ಟು 8150 rupees. ಸಿ, 8150 rupees. ಓ ಮೈ ಗಾಡ್. ಇದು 30 ml ತೊಗೊಂಡಿದ್ದೆ. ಆಮೇಲೆ ಅವ್ರು ಸಜೆಸ್ಟ್ ಮಾಡಿದ್ರು ಜಸ್ಟ್ 1000 rupees ಹಾಕಿ ಯು ಗೆಟಿಂಗ್ 50 ml ಅಂತ. ಸೊ ಓಕೆ ಅಂತ ಅಂದ್ಬಿಟ್ಟು ಸ್ಮ್ಯಾಶ್ ಬಾಕ್ಸ್ದು ಫೋಟೋ ಫಿನಿಶ್ ಪ್ರೈಮರ್. ಇದಂತೂ ಲೈಕ್ ಆಲ್ ಸ್ಕಿನ್ ಟೈಪ್, ಸಿಲಿಕಾನ್ ಬೇಸ್. ನನ್ನ ಒನ್ ಆಫ್ ಮೈ ಫೇವ್ರೆಟ್. ಬ್ರೈಡ್ಸ್, ನಾನ್ ಬ್ರೈಡ್ಸ್ ಅಂದರೆ ಎಲ್ಲರಿಗೂ ಯೂಸ್ ಮಾಡ್ತೀನಿ ನಾನು. ಸೊ ಅದಕ್ಕೇ ನನಗೆ ಇದು ಬೇಕು, ದೊಡ್ಡದೇ ಇರಲಿ. ಬಿಕಾಸ್ ಆಲ್ರೆಡಿ 2 ಸರಿ ಚಿಕ್ಕದು ತೊಗೊಂಡಿದ್ದೀನಿ. ಈಗ ಅನ್ಸಿದೆ ನಾನು ಎಷ್ಟು ಲಾಸ್ ಮಾಡಿಕೊಂಡೆ. 2 ಸರಿ ಮಿನಿ ಸೈಜ್ಗೆ ನಾನು ದುಡ್ಡು ಹಾಕಿ, ಸೊ ಅದೇ 2 ಸರಿ ಮಿನಿ ಸೈಜ್ದು ಇದು ದೊಡ್ಡದೇ ಬಂದುಬಿಡ್ತಾಯಿತ್ತು. ಸೊ ಹಂಗಾಗಿ ದೊಡ್ಡದು ತೊಗೊಂಡೆ. ಇದು ಒಂದಕ್ಕೆ 4700 ಸಮಥಿಂಗ್ ಹೇಳಿದ್ರು ಅವರು. ಆ್ಯಕ್ಚುಲಿ 4750 ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಹೈಲೈಟರ್. ಸೊ ನನ್ನ ಫೇವ್ರೆಟ್ ಹೈಲೈಟರ್, ಡಿಯೋರ್ ಹೈಲೈಟರ್ ಕೂಡ ನನಗೆ ಈಗೀಗ ಇಷ್ಟ ಆಗ್ತಿದೆ. ಡಿಯೋರ್ ಹೈಲೈಟರ್ ಕೂಡ ಯೂಸ್ ಮಾಡ್ತಿದ್ದೀನಿ. ಬಟ್ ನನ್ನ ಫೇವ್ರೆಟ್ ಬಂದುಬಿಟ್ಟು ರೇರ್ ಬ್ಯೂಟಿಗೂ ನನಗೂ ಏನೋ ಗೊತ್ತಿಲ್ಲ, ಇದು ನನ್ನ 3ನೇ ಹೈಲೈಟರ್ ತೊಗೊತಾ ಇರೋದು. ಫಸ್ಟ್ ಹೈಲೈಟರ್ ಹಾಳಾಯಿತು. ಐ ಡೋಂಟ್ ನೋ ಹೌ, ವೈ, ವೆನ್ ಅಂತ. ನನ್ನ ಚಿಂಟು ಮದುವೆ ಟೈಮಲ್ಲಿ ಹೊಟ್ಟೋಯ್ತದು. ಹೆಂಗೆ ಮಿಸ್ ಆಯಿತು ಅಂತ ಐ ಡೋಂಟ್ ನೋ. ಹೊಸದದು ಪ್ರಾಡಕ್ಟು ಹೋಯಿತು. ಸೊ ಅದಾದಮೇಲೆ ಸೆಕೆಂಡ್ ಟೈಮು ಆಯಿತು, ಶೂಟ್ ಮಾಡ್ತಿದ್ದೆ ಗೊತ್ತಾ, ನನ್ನ ಸಬ್ಸ್ಕ್ರೈಬರ್ ಶೂಟ್ ಆ ಥರ. ಸೊ ಒಡೆದೋಗ್ಬಿಡ್ತು. ಒಡೆದೋದ್ಮೇಲೆ ಯೂಸ್ ಮಾಡೋಕ್ಕಾಗಲ್ಲ ಅಂತಲ್ಲ, ನನಗೆ ಒಡೆದೋದ್ಮೇಲೆ ಒಂದು ಇದು ಹಾಕ್ಬಿಟ್ಟು ನೀಟಾಗಿ ಮಾಡಿ ಎಲ್ಲ ಯೂಸ್ ಮಾಡ್ಬೋದು. ಬಟ್ ಆಗಲಿಲ್ಲ. ಸೊ ತುಂಬ ಸ್ಪ್ರೆಡ್ ಆಯಿತು ಕಿಟ್ಟಲ್ಲಿ. ಆಮೇಲೆ ಎಲ್ಲ ಪ್ರಾಡಕ್ಟೇ ಹೊಟ್ಟೋಯ್ತು. ಸೊ ಅದಕ್ಕೆ ಫೈನಲಿ ತುಂಬ ದಿನದಿಂದ ತಡೆದು, ಬಿಕಾಸ್ ಬೆಕಾಯ್ ಹೈಲೈಟರ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಅದು ಕೂಡ ಹೈ ಎಂಡ್ ಪ್ರಾಡಕ್ಟು. ಆ್ಯಂಡ್ ಡಿಯೋರ್ ತೊಗೊಂಡೆ ರೀಸೆಂಟಾಗಿ. ಸೊ ಹಂಗಾಗಿ ಆಮೇಲೆ ಫೆಂಟಿ ಇದೆ ನನ್ನ ಹತ್ರ. ಸೊ ಹಂಗಾಗಿ ಹೈಲೈಟರ್ಸ್ ಇದೆ. ಸೊ ಬೇಡ, 2 ಸರಿ ತೊಗೊಂಡಿದ್ದೀನಿ, ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ. ಸೊ ಫೈನಲಿ ಯಾಕೋ ಈ ಸರಿ ಹೋದಾಗ ರೆಸಿಸ್ಟ್ ಮಾಡೋಕ್ಕಾಗಲಿಲ್ಲ. ಇದ್ರ ಜೊತೆಗೆ ಬ್ಲಷ್ ಕಮ್ ಹೈಲೈಟರ್ ಬರುತ್ತಲ್ಲ, ಅದು ಕೂಡ ಇದರಲ್ಲಿ ಶೇಡ್ ರೇಂಜಸ್ ತುಂಬ ಚೆನ್ನಾಗಿದೆ. ಹೋಪ್, ಜಾಯ್ ಮತ್ತು ಇನ್ನೊಂದು ಯಾವುದೋ 3 ಶೇಡ್ ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ತೊಗೊಳ್ಳ ಅಂತ ಮೈಂಡ್ ಮಾಡಬೇಕಾದ್ರೆ ದೆನ್ ಐ ವೆಂಟ್ ವಿತ್ ಮೈ OG ಎಕ್ಸಿಲರೇಟ್ ಇನ್ ದ ಶೇಡ್. ಸೊ ಇದು ಬಂದ್ಬಿಟ್ಟು 3400 rupees. ಇದು 2ಕ್ಕೆ 8000 ಆಯಿತು. ಓ ಮೈ ಗಾಡ್, ಇಷ್ಟು ತೊಗೊಬಂದಿದ್ದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಲಾರಿಯಲ್ ಒಂದು ಫಿಕ್ಸಿಂಗ್ ಸ್ಪ್ರೇ ಬೇಕಿತ್ತು. ಸೊ ಅದನ್ನು ಅಷ್ಟೇ, ಅದು ಆರ್ಡರ್ ಮಾಡಿದ್ದೀನಿ ನಾಯ್ಕಾದಲ್ಲೇ. 2 hours ಡೆಲಿವರಿ ಆ ಥರ ಏನೋ ಇತ್ತು. ಬಟ್ ಇವಾಗ ಮಳೆ ಬಂದಿದ್ದ ಕಾರಣ ಈವ್ನಿಂಗ್ ಡೆಲಿವರ್ ಆಗಲಿಲ್ಲ. ಆ್ಯಂಡ್ ಯು ಗೈಸ್, ಇವಾಗ ನಾನು ಬರಬೇಕಾದ್ರೂ ಕೂಡ ಮಳೆ ಬರ್ತಾನೆ ಇತ್ತು. ಇನ್ನು ನಾನು ಫೋರಮ್ ಮಾಲಲ್ಲಿ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಇವತ್ತು. ಆರಾಮಾಗಿ ಚಿಲ್ ಮಾಡಿದೆ, ಒಬ್ಬಳೇ ತಿಂದೆ. ನೈಕ್ ಸ್ಟೋರ್, ಪೂಮಾ ಸ್ಟೋರ್ ಎಲ್ಲ ಎಕ್ಸ್ಕ್ಲೂಸಿವ್ ಆಗಿತ್ತು. ಸೊ ಅದೆಲ್ಲ ಓಡಾಡಿದೆ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ. 3 floors ಕೂಡ. ಸೊ I'm gonna end this video here itself. If you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.